Hello friends, welcome to Genius Books. I am Vinod Kadkol, IS Monk. ಸ್ನೇಹಿತರೆ, ಮೊನ್ನೆ ಭಾನುವಾರ 19/1/2025 ನಡೆದಂತಹ KPSC ಗ್ರೂಪ್ ಬಿ ಪರೀಕ್ಷೆಯ ಮೆಂಟಲ್ ಎಬಿಲಿಟಿ ವಿಭಾಗದ ಪ್ರಶ್ನೆಗಳನ್ನು ನಾನು ಇಲ್ಲಿ ವಿವರಣಾತ್ಮಕವಾಗಿ ನಿಮಗೆ ಬಿಡಿಸಿಕೊಟ್ಟು ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 18 ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಮೆಂಟಲ್ ಎಬಿಲಿಟಿ ಅನ್ನೋದು ಆ್ಯಕ್ಚುಲಿ ಅದರಲ್ಲಿ 2 ಭಾಗಗಳು ಬರುತ್ತೆ. ಒಂದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂದರೆ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ, ಇನ್ನೊಂದು ರೀಸನಿಂಗಲ್ಲಿ ವರ್ಬಲ್ ನಾನ್ ವರ್ಬಲ್ ಆ ಥರ ಮತ್ತೆ 2 ಬರುತ್ತೆ. ಸೊ ಇವೆಲ್ಲವೂ ಸೇರಿ ಮೆಂಟಲ್ ಎಬಿಲಿಟಿ ಅಂತ ಕರಿತೀವಿ. ಕನ್ನಡದಲ್ಲಿ ಮಾನಸಿಕ ಸಾಮರ್ಥ್ಯ ಅಂತಾರೆ, ಬುದ್ಧಿ ಸಾಮರ್ಥ್ಯ ಏನೇನೋ ಅಂತಾರೆ. ಓಕೆ, ವಾಟ್ ಎವರ್ ಇಟ್ ಇಸ್ ಮೆಂಟಲ್ ಎಬಿಲಿಟಿ. ಸೊ ಇಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಂತಹ 100 ಪ್ರಶ್ನೆಗಳಲ್ಲಿ 18 ಮೆಂಟಲ್ ಎಬಿಲಿಟಿ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿದ್ದವು. ಕೆಲವು ಪ್ರಶ್ನೆಗಳು ಸಾಮಾನ್ಯವಾಗಿ ಎಲ್ಲನೂ 18 ಪ್ರಶ್ನೆಗಳನ್ನು ಯಾವುದ್ಯಾವುದೋ ಬೇರೆ ಬೇರೆ ಪರೀಕ್ಷೆಗಳಿಂದ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಅದು GMAT ಇರ್ಬೋದು, UPSC IAS ಪ್ರಿಲಿಮ್ಸ್ ಅಂತ ಏನು ಹೇಳ್ತೀವಲ್ಲ, CSAT ಅಂತ ಹೇಳ್ತಾರೆ ಇತ್ತೀಚೆಗೆ. ಅದಕ್ಕೆ ಮೆಂಟಲ್ ಎಬಿಲಿಟಿ ವಿಭಾಗದ ಪ್ರಶ್ನೆಗಳು, ಅಲ್ಲಿಂದ ಕೆಲವೊಂದು ಪ್ರಶ್ನೆಗಳನ್ನು ಆಯ್ಕೆ ಮಾಡಿದ್ದಾರೆ. SSC ಪರೀಕ್ಷೆಯಿಂದ, SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಅಲ್ಲಿಂದ ಕೆಲವೊಂದು ಪ್ರಶ್ನೆಗಳನ್ನು ಎತ್ಕೊಂಡಿದ್ದಾರೆ. ಕೆಲವೊಂದು ಬ್ಯಾಂಕ್ ಎಕ್ಸಾಮ್ಗಳಿಂದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಟ್ಟಾರೆ ನಿಮಗೆ ಮೆಂಟಲ್ ಎಬಿಲಿಟಿ ಮೇಲೆ ವಿವಿಧ ರೀತಿಯ ಪ್ರಶ್ನೆಗಳನ್ನು ಈ ಒಂದು ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಇಲ್ಲಿ ನೀವು ನೋಡ್ತಿರುವಂಥ ಪುಸ್ತಕಗಳು, ನಾನು ಬರೆದಂಥ ಪುಸ್ತಕಗಳು, ನಿಮಗೆ ಈಗಾಗಲೇ ಗೊತ್ತಿರುವಂತೆ ಒಂದು IAS ಮಹಾಕೈಪಿಡಿ. ಇದು ಇಲ್ಲಿವರೆಗೆ ಆದಂಥ IAS ಪರೀಕ್ಷೆಗಳು 1979ರಿಂದ ಮೊದಲನೇ IAS ಈಗ ನಡೀತಾ ಇಲ್ಲ ಈ ಒಂದು ಪೂರ್ವಭಾವಿ ಪರೀಕ್ಷೆ. ಈ ಒಂದು ಪ್ಯಾಟರ್ನಲ್ಲಿ ಆಗ್ತಿರುವಂಥ ಪರೀಕ್ಷೆಗಳನ್ನು ಅಂದರೆ 1979ರಿಂದ ಮೊನ್ನೆ ಅಂದರೆ 2024ರವರೆಗೂ ಆದಂಥ IAS ಪೂರ್ವಭಾವಿ ಪರೀಕ್ಷೆಯ ಸಾಮಾನ್ಯ ಅಧ್ಯಯನದ ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಂಥ ಒಂದು ಮಹಾಕೈಪಿಡಿ ಇದು. ಇದನ್ನು ನೀವು ನೋಡಿದರೆ ಇದು ಎಲ್ಲ ಪರೀಕ್ಷೆಗಳಿಗೂ ನಿಮಗೆ ಹೆಲ್ಪ್ ಆಗುತ್ತೆ. ಕನ್ನಡದಲ್ಲಿರೋದ್ರಿಂದ ನೀವು ಈ ಮೊನ್ನೆ ಆಗಿರುವಂಥ ಗ್ರೂಪ್ ಬಿ ಪರೀಕ್ಷೆ ಇರ್ಬೋದು, KS ಪರೀಕ್ಷೆ ಇರ್ಬೋದು, PSI ಪರೀಕ್ಷೆ ಇರ್ಬೋದು, ಎಲ್ಲ ಪರೀಕ್ಷೆಗಳಿಗೂ ಈ ಒಂದು ಪುಸ್ತಕ ಅತ್ಯುಪಯುಕ್ತವಾದಂಥ ಒಂದು ಪುಸ್ತಕ. ಇದನ್ನು ತೆಗೆದುಕೊಳ್ಳಿ, ನಿಮಗೆ ಎಲ್ಲ ಪರೀಕ್ಷೆಗಳಿಗೂ ಇದು ತುಂಬ ಸಹಕಾರಿಯಾಗುತ್ತೆ. ಹಾಗೆಯೇ ಮೆಂಟಲ್ ಎಬಿಲಿಟಿ ಮೇಲೇ ಮೆಂಟಲ್ ಎಬಿಲಿಟಿ ಮಹಾ ಕಿರು ಕೈಪಿಡಿ ಅಂತ ನಾನೊಂದು ಪುಸ್ತಕ ಬರೆದಿದ್ದೀನಿ. ಇದರಲ್ಲಿ ಇಲ್ಲಿವರೆಗೂ ಆದಂಥ PSI ಪರೀಕ್ಷೆ ಹಾಗೂ KS ಪೂರ್ವಭಾವಿ ಪರೀಕ್ಷೆಗಳ ಸಾಮಾನ್ಯ ಅಧ್ಯಯನದ ಎಲ್ಲ ಮೆಂಟಲ್ ಎಬಿಲಿಟಿ ವಿಭಾಗದ ಎಲ್ಲ ಪ್ರಶ್ನೆಗಳಿಗೂ ಈ ಪುಸ್ತಕದಲ್ಲಿ ವಿವರವಾಗಿ ನಿಮಗೆ ಲೆಕ್ಕಗಳನ್ನು ಬಿಡಿಸಿ ಕೊಡಲಾಗಿದೆ. ತುಂಬ ಉಪಯುಕ್ತವಾಗುವಂಥ ಪುಸ್ತಕ. ಈ 2 ಪುಸ್ತಕಗಳನ್ನು ನೀವು ಓದ್ಬಿಟ್ರೆ ನಿಮ್ಮ ಒಂದು ಯಾವುದೇ ಪರೀಕ್ಷೆ ನಿರ್ಧಾರಗಳ ಅದರಲ್ಲಿ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಸೊ ಇಷ್ಟು ಹೇಳ್ತಾ ಸ್ನೇಹಿತರೆ, ನಾನು ಇವಾಗ ಗ್ರೂಪ್ ಬಿ ಪರೀಕ್ಷೆ ಜನವರಿ 19 ಈ ವರ್ಷದ ಜನವರಿ 19ರಂದು ನಡೆದಂಥ ಈ ಪರೀಕ್ಷೆಯ ಮೆಂಟಲ್ ಎಬಿಲಿಟಿ ವಿಭಾಗದ ಪ್ರಶ್ನೆಗಳನ್ನು ಇಲ್ಲಿ ನಿಮಗೆ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಈ ಪ್ರಶ್ನೆಗಳನ್ನು ಬಿಡಿಸ್ತಾ ನಿಮಗೆ ಕೆಲವೊಂದು ಟ್ರಿಕ್ಸ್ಗಳನ್ನು, ಟ್ರೀಟ್ಗಳನ್ನು ಕೂಡ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಅದನ್ನು ನೋಡಿರಂತೆ ಏನಂತ. ಸೊ ಇಲ್ಲಿ ಬಂದಿರುವಂಥ ಮೊದಲ ಪ್ರಶ್ನೆ, ಇದು ನಾನು ತೆಗೆದುಕೊಂಡಿರೋ ಪ್ರಶ್ನೆ ಪತ್ರಿಕೆ ಎ ಸರಣಿ. ಈ ಪರೀಕ್ಷೆಯ ಎ ಸರಣಿಯ ಪ್ರಶ್ನೆ ಪತ್ರಿಕೆ ಇದು. ಸೊ ಇದರಲ್ಲಿ ಬಂದಂಥ 11ನೇ ಪ್ರಶ್ನೆ. ಇದು ಮೊದಲನೇ ಪ್ರಶ್ನೆ ಏನಿದೆ ಅಂದರೆ, ಇದು ಎಲ್ಲ ಪೆನ್ಸ್ಗಳು ಸಾಧನ. ಪೆನ್ಸ್ ಇಂಗ್ಲೀಷ್ ಮತ್ತು ಕನ್ನಡ ಎರಡನ್ನೂ ಬಹುವಚನದಲ್ಲಿ ಕೊಟ್ಟಿದ್ದಾರೆ, ಪೆನ್ಸ್ಗಳು ಅಂತ. ಓಕೆ, ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಗಳಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲ ಪೆನ್ಗಳು ಸಾಧನಗಳು. ಇದನ್ನು ನಾವು ವೆನ್ ನಕ್ಷೆ ಮುಖಾಂತರ ಈ ರೀತಿಯ ಸಮಸ್ಯೆಗಳನ್ನು ಬಿಡಿಸ್ಬೋದು. ಪೆನ್ನುಗಳ ಒಂದು ಗುಂಪನ್ನು, ಒಂದು ಸಣ್ಣ ವೃತ್ತವನ್ನು ತೆಗೆದುಕೊಂಡು ಪ್ರತಿನಿಧಿಸೋಣ. ಇದೆಲ್ಲ ಪೆನ್ನುಗಳಿರುವಂಥ ಒಂದು ಸಮೂಹ, ಒಂದು ವೃತ್ತ. ಸೊ ಈ ಎಲ್ಲ ಪೆನ್ನುಗಳು ಸಾಧನಗಳು ಅಂತ ಹೇಳ್ತಾರೆ. ಅಂದರೆ
ಇವು ಸಾಧನಗಳು. ಅಂದರೆ ಸಾಧನಗಳ ಗುಂಪು ದೊಡ್ಡದಾಗಿದೆ. ಈ ಸಾಧನಗಳ ಗುಂಪಿನೊಳಗೆ ಆ ಒಂದು ವೃತ್ತದೊಳಗೆ ಇನ್ನೊಂದು ಸಣ್ಣ ವೃತ್ತ, ಪೆನ್ನುಗಳ ಸಮೂಹ. ನೆಕ್ಸ್ಟ್ ಹೇಳಕ್ಕೆ ಏನು ಕೊಟ್ಟಿದ್ದಾರೆ, ಕೆಲವು ಸಾಧನಗಳು ಯಂತ್ರಗಳು ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಸಾಧನಗಳ ಏನು ವೃತ್ತ ಇದೆಯಲ್ಲ ಅದರಲ್ಲಿ ಕೆಲವು ಮಾತ್ರ, ಇಷ್ಟು ತಗೋಣ, ಇಷ್ಟು ಯಂತ್ರಗಳು. ಅಂದರೆ ಇಲ್ಲೊಂದು ಮತ್ತೊಂದು ವೃತ್ತ ಬರುತ್ತೆ, ಇದು ಯಂತ್ರಗಳು. ಓಕೆ, ಸೊ ಈ ಭಾಗ ಏನಿದೆಯಲ್ಲ ಇದು ಕೆಲವು ಯಂತ್ರಗಳು ಸಾಧನಗಳು ಅನ್ನೋ ಹೇಳಿಕೆಗೆ ಇದು ಸರಿ ಹೋಗುತ್ತೆ, ಈ ಒಂದು ನಕ್ಷೆ. ಮುಂದಿನ ಹೇಳಿಕೆ ಏನಿದೆ, ಎಲ್ಲ ಯಂತ್ರಗಳು ಗ್ಯಾಜೆಟ್ಗಳು ಅಂತ. ಈ ಎಲ್ಲ ಯಂತ್ರಗಳು ಅಂದರೆ ಈ ಪೂರ್ತಿ ವೃತ್ತ ಏನಿದೆಯಲ್ಲ ಇದು ಗ್ಯಾಜೆಟ್ಗಳು. ಗ್ಯಾಜೆಟ್ ಅಂದರೆ ಎಲೆಕ್ಟ್ರಾನಿಕ್ ಟೂಲ್ಸ್. ಓಕೆ, ಸೊ ಇಲ್ಲಿ ನೋಡಿ, ಈ ಒಂದು ಭಾಗವನ್ನು ನೋಡಿ, ಇಲ್ಲಿ ಈ ಪರಿಧಿಯೊಂದಿಗೆ ಬಂದಿದೆ. ಇದು ಈ ಪರಿಧಿಯೊಂದಿಗೆ, ಯಂತ್ರಗಳ ವೃತ್ತದ ಪರಿಧಿಯೊಂದಿಗೆ ಇದು ಸಮ್ಮಿಳಿತಗೊಂಡಿದೆ. ಓಕೆ, ಇದನ್ನು ಗಮನಿಸಿ, ಇದು ತುಂಬ ಮುಖ್ಯವಾದಲ್ಲಿ. ಯಾಕೆಂದರೆ ಎಲ್ಲ ಯಂತ್ರಗಳು ಗ್ಯಾಜೆಟ್ಗಳು ಅಂತ ಹೇಳ್ತಾ ಇರೋದ್ರಿಂದ ಎಲ್ಲ ಯಂತ್ರಗಳನ್ನು ನಾವಿಲ್ಲಿ ಸೇರಿಸಿದ್ದೀವಿ. ಇಲ್ಲಿ ಕೆಲವು ಸಾಧನಗಳು ಸೇರಿಕೊಂಡಿದ್ದಾವೆ, ಅದೇನು ಮಾಡೋಕ್ಕಾಗಲ್ಲ. ಸೊ ಇದಿಷ್ಟು ಅವರು ಕೊಟ್ಟಿರುವ ಹೇಳಿಕೆಗಳ ಪ್ರಕಾರ ಇದು ನಮ್ಮ ವೆನ್ ನಕ್ಷೆ. ಈ ಹೇಳಿಕೆಗಳನ್ನು ಆಧರಿಸಿ ಕೆಲವು ತೀರ್ಮಾನಗಳನ್ನು ಕೊಟ್ಟಿದ್ದಾರೆ. ಆ ತೀರ್ಮಾನಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಾವು ನಿರ್ಧರಿಸಬೇಕು. ಸೊ ಮೊದಲನೇ ತೀರ್ಮಾನ ಹೇಳುತ್ತೆ, ಕೆಲವು ಸಾಧನಗಳು ಗ್ಯಾಜೆಟ್ಗಳ ವೃತ್ತ ಇಲ್ಲಿದೆ, ಸಾಧನಗಳು ಇಲ್ಲಿದೆ, ಕೆಲವು ಸಾಧನಗಳು ಯಂತ್ರಗಳೊಳಗೆ ಸೇರಿಕೊಂಡಿದ್ದಾವೆ. ಈ ಭಾಗ ನಾನಿಲ್ಲೇನು ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಈ ಭಾಗ ಯಂತ್ರಗಳಿಗೂ ಸೇರಿದೆ, ಪ್ಲಸ್ ಎಲ್ಲ ಯಂತ್ರಗಳು ಗ್ಯಾಜೆಟ್ಗಳಾಗಿರೋದ್ರಿಂದ ಕೆಲವು ಸಾಧನಗಳು ಇಲ್ಲೇ ಇದಲ್ಲ, ಕೆಲವು ಸಾಧನಗಳು ಗ್ಯಾಜೆಟ್ಗಳು ಹೌದು. ಸೊ ಆ ದೃಷ್ಟಿಯಿಂದ ಇಲ್ಲಿ ಮೊದಲನೇ ಹೇಳಿಕೆ ಏನಿದೆ, ಕೆಲವು ಸಾಧನಗಳು ಗ್ಯಾಜೆಟ್ಗಳು ಅನ್ನೋದು ಇದು ಸರಿಯಾಗಿದೆ. ಎರಡನೇ ತೀರ್ಮಾನ ಏನು ಕೊಟ್ಟಿದ್ದಾರೆ, ಕೆಲವು ಕೆಲವು ಪೆನ್ನುಗಳು ಯಂತ್ರಗಳು. ನೋಡಿ, ಪೆನ್ನುಗಳ ವೃತ್ತ ಇಲ್ಲಿದೆ, ಯಂತ್ರಗಳ ವೃತ್ತ ಇಲ್ಲಿದೆ. ಈ ಎರಡೂ ವೃತ್ತಗಳಿಗೂ ಯಾವುದೇ ಸಂಬಂಧ ಇಲ್ಲ, ಎರಡೂ ಪ್ರತ್ಯೇಕವಾಗಿ ತಮ್ಮ ಅಸ್ತಿತ್ವವನ್ನು ಪಡೆದುಕೊಂಡಿದ್ದವು. ಹೀಗಾಗಿ ಅವೆರಡಕ್ಕೂ ಸಂಬಂಧ ಇಲ್ಲ. ಆ ದೃಷ್ಟಿಯಿಂದ ನಾವು ಈ ತೀರ್ಮಾನಗಳು ತೆಗೆದುಕೊಳ್ಳೋಕ್ಕಾಗಲ್ಲ. ಕೆಲವು ಪೆನ್ನುಗಳು ಯಂತ್ರಗಳು ಅನ್ನೋದು ತಪ್ಪು. ಹೀಗಾಗಿ ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು? ನಿರ್ಣಯ 1 ಮಾತ್ರ ಅನುಸರಿಸುತ್ತದೆ, ಕರೆಕ್ಟಾಗಿದೆ. ನಿರ್ಣಯ 2 ಅನುಸರಿಸೋದಿಲ್ಲ ಅಂದಮೇಲೆ ಸೊ ಮೊದಲನೇ ಉತ್ತರ ಇಲ್ಲಿ ಸರಿಯಾದ ಉತ್ತರ. ನೀವು ಈ ರೀತಿಯ ವೆನ್ ನಕ್ಷೆಗಳನ್ನು ಬರೆಯೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಇಂಥ ಪ್ರಶ್ನೆಗಳನ್ನು ತುಂಬ ಸುಲಭವಾಗಿ ನೀವು ಉತ್ತರಿಸಬಹುದು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಅರುಣ್ ತನ್ನ ಕಚೇರಿಯಿಂದ ಪ್ರಾರಂಭಿಸಿ ಉತ್ತರದ ಕಡೆಗೆ 3 ಕಿಲೋಮೀಟರ್ ನಡೆಯುತ್ತಾನೆ. ಓಕೆ, ಉತ್ತರದ ಕಡೆಗೆ ಹೀಗೆ ನಡೀತಾನೆ, 3 ಕಿಲೋಮೀಟರ್ ನಡೀತಾನೆ. ಆನಂತರ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೀತಾನೆ. ಇಲ್ಲಿಂದ ಬಲಕ್ಕೆ ಅಂದರೆ ಈ ಕಡೆ. ಓಕೆ, ಅದು ಯಾವುದೋ ಥರ ಹೋಗ್ತಾ ಸ್ಟ್ರೇಟ್ ಲೈನ್ ಬರ್ತಾಯಿಲ್ಲ, 1 ಸೆಕೆಂಡು. ಸೊ ಅರುಣ್ ಏನು ಮಾಡ್ತಾನೆ, ಉತ್ತರದ ಕಡೆಗೆ 3 ಕಿಲೋಮೀಟರ್ ನಡೀತಾ ಇದ್ದಾನೆ. ಓಕೆ, ಇಲ್ಲಿಂದ ಇವನ ಕಚೇರಿ ಇಲ್ಲಿದೆ. ಉತ್ತರದ ಕಡೆಗೆ 3 ಕಿಲೋಮೀಟರ್ ನಡೀತಾನೆ. ಬಲಕ್ಕೆ ತಿರುಗಿ, ಸೊ ಬಲ ಅಂದರೆ ಇದು ಬರುತ್ತೆ, ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೀತಾನೆ. ಇದು 2 ಕಿಲೋಮೀಟರ್ ಅಂತ ಇಟ್ಕೊಳ್ಳೋಣ. ಆನಂತರ ಮತ್ತೆ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೀತಾನೆ, ಮತ್ತೆ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೀತಾನೆ. ಇದು ಕೂಡ 2 ಕಿಲೋಮೀಟರ್ ಅಂದರೆ ಇಲ್ಲಿದ್ದಾನೆ. ಈಗ ಪ್ರಶ್ನೆ ಏನಿದೆ, ಅವನು ಪ್ರಾರಂಭದ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿ ಇರುತ್ತಾನೆ? ಪ್ರಾರಂಭದ ಬಿಂದು ಇದು ಅಂದರೆ ಅವನ ಕಚೇರಿ. ಅರುಣ್ ನಿಂತಿರೋದು ಈಗ ಇಲ್ಲಿ. ಸೊ ಕಚೇರಿಯಿಂದ ನೋಡಿ ಅವನು ಯಾವ ದಿಕ್ಕಿನಲ್ಲಿ ಇರುತ್ತಾನೆ ಅನ್ನೋ ಪ್ರಶ್ನೆ ಇದೆ. ಈ ಕಚೇರಿಗೂ ಇದಕ್ಕೂ ಆತನ ದಿಕ್ಕು ಈ ಥರ ಇದೆ, ಹೌದಾ? ಸೊ ಇದು ಯಾವ ದಿಕ್ಕು? ಅದೇ ಉತ್ತರ. ಇದು ಯಾವ ದಿಕ್ಕು? ಈಶಾನ್ಯ. ದಿಕ್ಕುಗಳ ಬಗ್ಗೆ ನಿಮಗೆ ತುಂಬ ಸರಳವಾದ ಪ್ರಶ್ನೆ. ಕೆಲವೊಂದು ಅತ್ಯಂತ ಸರಳವಾದಂಥ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ. ಸಾಮಾನ್ಯವಾಗಿ ನಮ್ಮ ಒಂದು ಕಾಗದದಲ್ಲಿ ಮೇಲ್ಗಡೆ ಇರೋದು ಉತ್ತರ,
ಇವೆಲ್ಲರೂ ಗೊತ್ತಿರೋದೇ, ನಿಮಗೂ ಗೊತ್ತಿದೆ. ಬಲಗಡೆ ಇರೋದು ಪೂರ್ವ, ಎಡಗಡೆ ಇರೋದು ಪಶ್ಚಿಮ, ಕೆಳಗಡೆ ಇರೋದು ದಕ್ಷಿಣ. ಉಳಿದಂತೆ ಆಗ್ನೇಯ, ಈಶಾನ್ಯ ಇವೆಲ್ಲ ಯಾವ ಥರ ನೆನಪಿಟ್ಕೊಳ್ತಾರೆ, ಒಂದು ಅತ್ಯಂತ ಸಿಂಪಲ್ ಬಟ್ ವೆರಿ ಬ್ಯೂಟಿಫುಲ್ ಟ್ರಿಕ್. ಓಕೆ, ನಿಮಗೆ ಅ, ಆ, ಈ ಅಕ್ಷರಗಳು ಗೊತ್ತಿದೆ. ಕನ್ನಡದ ವರ್ಣಮಾಲೆ ಗೊತ್ತಿಲ್ಲದೆ ಇರುವಂಥವ್ರು ಮೋಸ್ಟ್ಲಿ ಯಾರೂ ಇಲ್ಲ ಅಂದ್ಕೊಂಡಿದ್ದೀನಿ. ಸೊ ಅ, ಆ, ಈ ಇದನ್ನು ನೀವು ನೆನಪಿಟ್ಕೊಂಡ್ರೆ ಸಾಕು. ದಕ್ಷಿಣದಿಂದ ಆರಂಭಿಸಿ, ಇಲ್ಲಿ ನಿಂತಿದ್ದೀರ ನೀವು, ನಿಮ್ಮ ಬಲಗಡೆಯಿಂದ ಆರಂಭಿಸಿ, ಹೀಗೆ ಹೋಗೋಣ. ಸೊ ಮೊದಲನೇ ಬರುವಂಥ ಅ, ಆ, ಈ, ಉ, ಇಷ್ಟು ನೆನಪಿಟ್ಕೊಳ್ಳಿ ಸಾಕು. ಸೊ ದಕ್ಷಿಣದಿಂದ ಆರಂಭಿಸಿ ಈ ರೀತಿ ಹೋಗ್ತಾ ಇದ್ದೀರಾ. ಸೊ ಮೊದಲನೇ ಬರುವಂತಹದ್ದು ಇಲ್ಲಿ ದಕ್ಷಿಣ ಮತ್ತು ಪೂರ್ವಗಳ ಮಧ್ಯೆ ಬರುವಂತಹದ್ದು ಆ ಅಂದರೆ ಆಗ್ನೇಯ. ಇದಾದಮೇಲೆ ಈ ಅಂದರೆ ಪೂರ್ವ ಮತ್ತು ಉತ್ತರದ ಮಧ್ಯೆ ಬರೋದು ಈಶಾನ್ಯ, ಈ. ಇದಾದಮೇಲೆ ಉತ್ತರ ಮತ್ತು ಪಶ್ಚಿಮದ ಮಧ್ಯೆ ಬರುವಂತಹದ್ದು ಊ ಅಂದರೆ ಅ, ಆ, ಈ, ಉ ಅನ್ನು ಸ್ವಲ್ಪ ತಪ್ಪಾಗಿ ಬರೆದ್ರೆ ವಾ ಅಂತ ಮಾಡ್ಬೋದು ನಾವು, ಹೌದಾ? ಅಂದರೆ ವಾಯವ್ಯ. ಸೊ ಮೊದಲನೇದು ಆ, ಎರಡನೇದು ಈ, ಮೂರನೇದು ಊ, ಉಳಿದಿರೋದು ನೈಋತ್ಯ. ಸೊ ಈ ರೀತಿ ನೆನಪಿಟ್ಕೊಂಡ್ರೆ ಇಲ್ಲಿ ನೋಡಿ, ಕಚೇರಿಯಿಂದ ಅರುಣ್ ಇಲ್ಲಿದ್ದಾನೆ, ಈ ಒಂದು ದಿಕ್ಕಿದೆ ಏನಿದೆಲ್ಲ ಇದು, ಈ ರೀತಿ ನೀವು ಮಾಡಿಕೊಂಡ್ರೆ ಇದು ಪೂರ್ವ ಆಗುತ್ತೆ, ಇದು ಉತ್ತರ ಆಗುತ್ತೆ, ಇಲ್ಲಿ ಬರೋದು ಈಶಾನ್ಯ. ಸೊ ಸಿಂಪಲ್. ಆನಂತರ ಇನ್ನೂ ಕೆಲವು ಸಾರಿ ನಾವು ಇಲ್ಲೊಂದು ನಿಮಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಇನ್ನೊಂದು, ಈ ಒಂದು ಪ್ರಶ್ನೆಯ ಉತ್ತರ ಸಿಂಪಲ್ ಆಗಿದೆ. ಕೆಲವೊಂದು ಸಾರಿ ನಿಮಗೆ ಬಲಕ್ಕೆ ತಿರುಗಿ, ಎಡಕ್ಕೆ ತಿರುಗಿ, ಬಲಕ್ಕೆ ತಿರುಗಿ, ಆ ರೀತಿ ಒಂದು 4-5 ಸಾರಿ ತಿರುಗಿಸ್ತಾನೆ ಹೋಗ್ತಾರೆ ಪ್ರಶ್ನೆಯಲ್ಲಿ. ಅಂಥ ಸಂದರ್ಭದಲ್ಲಿ ನೀವು ಒಂದು ಸಾಮಾನ್ಯವಾದ ಈ ಡಯಾಗ್ರಾಮ್ ಬರೆಯೋ ಅವಶ್ಯಕತೆನೇ ಇಲ್ಲ. ವಿತೌಟ್ ಡ್ರಾಯಿಂಗ್ ದಿಸ್ ಕೈಂಡ್ ಆಫ್ ಡಯಾಗ್ರಾಮ್ ಯು ಕ್ಯಾನ್ ಡೈರೆಕ್ಟ್ಲಿ ಗಿವ್ ದ ಆನ್ಸರ್. ನೇರವಾಗಿ ನೀವು ಉತ್ತರವನ್ನು ಕೊಡಬಹುದು. ಅದಕ್ಕೆ ಒಂದು ಅತ್ಯಂತ ಸರಳವಾದ ಟ್ರಿಕ್ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ಸೇಮ್ ಇದ್ದರೆ ಅವುಗಳನ್ನು ಆ್ಯಡ್ ಮಾಡಿದರೆ ಕೂಡಿಸಿ ಒಂದನ್ನೊಂದು. ಸೇಮ್ ಅಂದರೆ ಏನು ಹೇಳ್ತೀನಿ ನಿಮಗೆ. ಅಪೋಸಿಟ್ ಆದರೆ, ವಿರುದ್ಧವಾಗಿದ್ದರೆ ಅವುಗಳನ್ನು ಸಬ್ಟ್ರಾಕ್ಟ್ ಮಾಡಿರಿ ಅಥವಾ ಕಳೆಯಿರಿ. ಸೇಮ್ ಅಂದರೆ ಏನು? ಬಲಕ್ಕೆ ತಿರುಗಿ 4 ಕಿಲೋಮೀಟರ್ ನಡೆದು, ಮತ್ತೆ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆದು, ಮತ್ತೆ ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆದಾರೆ. ಈಗ ಮೊದಲನ ಒಂದು ಬಿಂದುವಿನಿಂದ ಈಗ ಆತ ಯಾವ ದಿಕ್ಕಿನತ್ತ ಮುಖ ಮಾಡಿದ್ದಾನೆ, ಈ ರೀತಿಯ ಪ್ರಶ್ನೆಗಳನ್ನು ಹೇಳ್ತಾರೆ. ಬಲ ಎರಡೂ ಸೇಮ್ ಇದೆ, ಎಡ ಸೇಮ್ ಇದೆ, ಅಥವಾ ಪಶ್ಚಿಮ ಸೇಮ್ ಇದೆ, ಹೌದಾ? ಉತ್ತರ ಸೇಮ್ ಇದೆ. ಅಂದರೆ ಈ ದಿಕ್ಕುಗಳು ಒಂದೇ ಸೇಮ್ ಬಂದಾಗ ಅವುಗಳನ್ನು ಆ್ಯಡ್ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಯಾರೋ ಇದೇ ಅರುಣನ್ನು ತಗೋಣ. ಇವನೇನು ಮಾಡ್ತಾನೆ, ಉತ್ತರದ ಕಡೆ ಮುಖ ಮಾಡಿ ನಡೀತಾ ಇದ್ದಾನೆ. ಆನಂತರ ಏನು ಮಾಡ್ತಾನೆ, ಬಲಕ್ಕೆ ತಿರುಗುತ್ತಾನೆ, ಒಂದು ರೈಟು. ಆನಂತರ ಮತ್ತಿನ್ನೂ ಎಷ್ಟೋ ಕಿಲೋಮೀಟರ್ ನಡೆದು ಎಡಕ್ಕೆ ತಿರುಗುತ್ತಾನೆ, ಲೆಫ್ಟ್. ಇದು ಅಪೋಸಿಟ್ ಆಯಿತಾ, ಹೌದಾ? ಸೊ ನಂತರ ಏನು ಮಾಡಬೇಕು, ಮತ್ತೆ ಆತ ಎಡಕ್ಕೆ ತಿರುಗಿ, ಒಂದಿಷ್ಟು ನಡೆದು ಮತ್ತೆ ಬಲಕ್ಕೆ ತಿರುಗಿ, ಹೀಗೆ ಮತ್ತೆ ಎಷ್ಟು ಸಾರಿ ಆದರೂ ಹೋಗಲಿ ಅವನು ರೈಟ್ ಬಲಕ್ಕೆ ಎಷ್ಟು ಸಾರಿ ಆದರೂ ತಿರ್ಕೊಳ್ಳಿ. ನಾವು ಎಲ್ಲವನ್ನೂ ಡಯಾಗ್ರಾಮ್ ಮಾಡ್ತಾ ಕೊಡೋಕ್ಕಾಗಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ನೇರವಾಗಿ ಯಾವ ಥರ ಮಾಡ್ಬೋದು, ಇದೇ ಸೇಮ್ ದಿಕ್ಕಿದ್ರೆ ಬಲ, ಎಡ ಅಥವಾ ಪಶ್ಚಿಮ, ಪೂರ್ವ, ಉತ್ತರ ಈ ಥರ ಇದ್ದರೆ ಅವುಗಳನ್ನು ಕ್ಯಾನ್ಸಲ್ ಮಾಡಿಬಿಡಿ. ಇದು ರೈಟ್ ಲೆಫ್ಟ್ ಎರಡೂ ವಿರುದ್ಧ ಆಗಿದೆ, ಅದಕ್ಕೆ ಕ್ಯಾನ್ಸಲ್ ಮಾಡಿ. ಒಂದು ರೈಟ್, ಒಂದು ಲೆಫ್ಟ್, ಒಂದು ರೈಟ್. ಈಗ ನೋಡಿ 2 R ಅಂದರೆ ಕೊನೆಯಲ್ಲಿ ಅವನು ಎರಡು ಸಾರಿ ಬಲಕ್ಕೆ ತಿರುಗ್ತಾನೆ ಅಂತ. ಸೊ ಕೊನೆಯಲ್ಲಿ ಅವನು ಬಲಕ್ಕೆ ತಿರುಗ್ತಾನೆ, ಎಲ್ಲೋ ಉತ್ತರದ ಕಡೆ ಮುಖ ಮಾಡ್ಕೊಂಡು ಹೋಗ್ತಿರ್ತಾನೆ. ಕೊನೆಯಲ್ಲಿ ಅವನು ಏನು ಮಾಡ್ತಾನೆ, ಬಲಕ್ಕೆ 2 ಸಾರಿ ತಿರುಗ್ತಾನೆ. ಅಂದರೆ 1 ಸಾರಿ ಬಲಕ್ಕೆ ಮತ್ತು 1 ಸಾರಿ ಬಲಕ್ಕೆ. ಕೊನೆಯಲ್ಲಿ ನಿಮಗೆ 6 ಬಲಕ್ಕೆ ಇರೋದು ಮಾತ್ರ ಸಿಗುತ್ತೆ ನಿಮಗೆ. ಸೊ ಈ ಒಂದು ಸಣ್ಣ ಟ್ರಿಕ್ಕನ್ನು ಅನುಸರಿಸಿದ್ರೆ ನೀವು ಡಯಾಗ್ರಾಮ್ ಹೋಗೋ ಅವಶ್ಯಕತೆಯೇ ಇಲ್ಲ. ಓಕೆ, ಸೊ ಈ ರೀತಿ ಬಹಳಷ್ಟು ಸಾರಿ ದಿಕ್ಕುಗಳು ಬಲ, ಎಡ ಅಥವಾ ಪಶ್ಚಿಮ, ಪೂರ್ವ ಈ ಥರ ರಿಪೀಟ್ ಆದಾಗ ಸೇಮ್ ದಿಕ್ಕಿದ್ರೆ ಆ್ಯಡ್ ಮಾಡ್ಕೊಂಬಿಡಿ. ಈ ಥರ ಬಲ ಅಂದರೆ 2 ಸಾರಿ ಬಲ, 1 ಸಾರಿ ಬಲಕ್ಕೆ ತಿರುಗೋದಂದರೆ 90 ಡಿಗ್ರಿ ತಿರುಗೋದು, 2 ಸಾರಿ ಬಲಕ್ಕೆ ತಿರುಗೋದಂದರೆ
180 ಡಿಗ್ರಿ ತಿರುಗೋದು. ಅಂದರೆ 90 ಡಿಗ್ರಿ ಪ್ರತಿಯೊಂದು ಪೂರ್ವ, ಉತ್ತರ, ಪಶ್ಚಿಮ, ದಕ್ಷಿಣ ಇವುಗಳ ಮಧ್ಯೆ 90 ಡಿಗ್ರಿ ಇರುತ್ತೆ. ಬಲಕ್ಕೆ ತಿರುಗೋದಂದರೆ ಉತ್ತರಕ್ಕಿದ್ರೆ ಪೂರ್ತಿ ಪೂರ್ವಕ್ಕೆ ಆಗ್ತಾನೆ ಅವನು. ಬಲಕ್ಕೆ ತಿರುಗೋದಂದರೆ 90 ಡಿಗ್ರಿ ತಿರುಗೋದು. 2 ಆರ್ ಬಂದರೆ 2 ರೈಟ್ಸ್, ಅಂದರೆ 2 ಬಾರಿ ಬಲಕ್ಕೆ ತಿರುಗ್ತಾನೆ. ಸೊ ಈ ಒಂದು ಸಿಂಪಲ್ ಮೆಥಡ್ ಅನುಸರಿಸಿದರೆ ನೀವು ಡಯಾಗ್ರಾಮ್ ಇಲ್ಲದೇ ಅದನ್ನು ನೇರವಾಗಿ ನೀವು ಉತ್ತರವನ್ನು ಕಂಡುಕೊಳ್ಬೋದು. ಈ ಟ್ರಿಕ್ಗಳ ಬಗ್ಗೆ ನಾನು ನನ್ನ ಮ್ಯಾಥಮ್ಯಾಜಿಕ್ಸ್ ಅನ್ನೋ ಒಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಸಬ್ಸ್ಕ್ರೈಬರ್ ಆಗಿದ್ದರೆ ಗೊತ್ತಾಗುತ್ತೆ. ಮ್ಯಾಥಮ್ಯಾಜಿಕ್ಸ್ ಅಂತ ಮಾಡ್ತಾಯಿದ್ದೀನಿ. ಈ ಥರದ್ದು ಟ್ರಿಕ್ಸ್ಗಳನ್ನು, ಟ್ರೀಟ್ಸ್ಗಳನ್ನು ನಿಮಗೆ ಅಲ್ಲಿ ಹೇಳ್ತಾನೆ ಇರ್ತೀನಿ. ಅಲ್ಲಿ ಇನ್ನೂ ಹೆಚ್ಚಿನ ವಿವರಣೆಗಳೊಂದಿಗೆ ಈ ದಿಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆಯೇ ತುಂಬ ವಿಷಯಗಳನ್ನು ನಾನು ಚರ್ಚೆ ಮಾಡಿದ್ದೀನಿ. ಇಲ್ಲಿ ಸಮಯದ ಅಭಾವ ಇರೋದ್ರಿಂದ ಈ ಪ್ರಶ್ನೆಗೆ ಮಾತ್ರ ನಾನು ಸ್ಟಿಕ್ ಆಗ್ತಾಯಿದ್ದೀನಿ. ಓಕೆ, ನೀವು ಯಾವುದೇ ರೀತಿಯ ಡಯಾಗ್ರಾಮ್ ತೆಗಿಲಾರ್ದೇ ನೇರವಾಗಿ ಉತ್ತರವನ್ನು ಕಂಡುಹಿಡಿಯುವುದು ಈ ದಿಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ. ಸೊ ಈ ಒಂದು ಮೆಥಡ್ ಫಾಲೋ ಮಾಡಿ. ನಿಮಗೆ ಏನಾದರೂ ಕಷ್ಟ ಅನಿಸಿದರೆ ನನ್ನ ಯೂಟ್ಯೂಬ್ ಚಾನಲ್ನ ಯಾವ ಪರ್ಟಿಕ್ಯುಲರ್ ದಿಕ್ಕುಗಳ ಮೇಲೆ ನನ್ನ ಒಂದು ವಿಡಿಯೋಗಳನ್ನು ನೋಡಿ. ನನ್ನ ಜೀನಿಯಸ್ ಬುಕ್ಸ್ ಕ್ಲಾಸಸ್ ಅಂತ ಒಂದು ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಡಿ. ಅಲ್ಲೇ ನಿಮಗೆ ಸಾಕಷ್ಟು ಫ್ರೀ ಮಟೀರಿಯಲ್ ಸಿಗುತ್ತೆ. ನೀವು ಆನ್ಲೈನ್ ಕೋಚಿಂಗ್ ಕೂಡ ಜಾಯ್ನ್ ಆಗ್ಬೋದು. ಸೊ ಅದೆಲ್ಲ ನಿಮ್ಮ ಒಂದು ಇಚ್ಛೆಗೆ ಬಿಟ್ಟಂಥ ಒಂದು ವಿಷಯ. ತುಂಬ ಹೆಲ್ಪ್ ಆಗುತ್ತೆ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ ಆಗಿ, ನನ್ನ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ನನ್ನ ಆನ್ಲೈನ್ ಕೋಚಿಂಗ್ ಕ್ಲಾಸ್ಗಳಿಗೆ ಜಾಯ್ನ್ ಆಗಿ, ನೀವು ಯಾವುದೇ ಪರೀಕ್ಷೆಯನ್ನು ನೀವು ಬಯಸಿದಂಥ ನಿಮ್ಮ ಆಯ್ಕೆಯ, ನಿಮ್ಮ ಆಕಾಂಕ್ಷೆಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿಯಾಗುವಂತೆ ನಾನು ಮಾಡಬಲ್ಲೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಇದೇನಿದೆ ಇಲ್ಲಿ, ಇಬ್ಬರು ಹೆಣ್ಣು ಮಕ್ಕಳು ಒಟ್ಟಿಗೆ ಕುಳಿತುಕೊಳ್ಳುವಂಥ ರೀತಿಯಲ್ಲಿ ಒಂದು ಸಾಲಿನಲ್ಲಿ 4 ಹುಡುಗರು ಮತ್ತು 2 ಹೆಣ್ಣು ಮಕ್ಕಳನ್ನು ಕೂರಿಸಬೇಕಾಗಿದೆ. ಎಷ್ಟು ವಿವಿಧ ಬಗೆಗಳಲ್ಲಿ ಅವರನ್ನು ಕೂರಿಸಬಹುದು? ಇದು ಪರ್ಮಿಟೇಷನ್ ಮತ್ತು ಕಾಂಬಿನೇಷನ್ ಈ ಒಂದು ವಿಷಯಗಳ ಮೇಲೆ ಇರುವಂಥ ಒಂದು ಪ್ರಶ್ನೆ. ಅಂದರೆ ಕ್ರಮಯೋಜನೆಗಳು ಮತ್ತು ವಿಕಲ್ಪಗಳು. ನಾವು ವಿಕಲ್ಪಗಳನ್ನು ಯಾವಾಗ ಬಳಸ್ತೀವಿ, ಕ್ರಮಯೋಜನೆಯನ್ನು ಯಾವಾಗ ಬಳಸ್ತೀವಿ? ನೋಡಿ, ಹೆಸರಲ್ಲೇ ಇದೆ ಕ್ರಮಯೋಜನೆ. ಜೋಡಣೆಗಳು ಕ್ರಮ ಮುಖ್ಯವಾದಂಥ ಸಂದರ್ಭಗಳಲ್ಲಿ ನಾವು ಕ್ರಮಯೋಜನೆಗಳನ್ನು ಬಳಸ್ತೀವಿ. ಅದಕ್ಕಿರುವಂಥ ಸೂತ್ರ NPR. P ಅಂದರೆ ಪರ್ಮಿಟೇಷನ್ಸ್, ಅಂದರೆ ಕ್ರಮಯೋಜನೆಗಳು. NCR ಅಂದರೆ ಕಾಂಬಿನೇಷನ್, ವಿಕಲ್ಪಗಳು. ಸೊ ಎಲ್ಲಿ ಕ್ರಮ ಮುಖ್ಯ ಅಲ್ವೋ ಅಲ್ಲಿ ವಿಕಲ್ಪಗಳನ್ನು ಬಳಸ್ತೇವೆ, ಈ ಸೂತ್ರ NCR. ಎಲ್ಲಿ ಕ್ರಮ ಮುಖ್ಯನೋ ಅಲ್ಲಿ NPR ಸೂತ್ರವನ್ನು ಬಳಸ್ತೀವಿ. ಇಲ್ಲಿ ನೋಡಿ, ಇಬ್ಬರು ಹೆಣ್ಣು ಮಕ್ಕಳು ಒಟ್ಟಿಗೆ ಕುಳಿತುಕೊಳ್ಳುವಂಥ ರೀತಿಯಲ್ಲಿ ಒಂದು ಸಾಲಲ್ಲಿ 4 ಹುಡುಗರು, ಇವರನ್ನ ಕ್ರಮ ಮುಖ್ಯ ಇಲ್ಲಿ, ಅದಕ್ಕೋಸ್ಕರ ಈ ಸೂತ್ರವನ್ನು ಬಳಸಬೇಕು. ಇಲ್ಲಿ N ಅಂದರೆ ಒಟ್ಟು ಇರುವಂಥ ವಸ್ತುಗಳಂದರೆ ಇಲ್ಲಿ ಹುಡುಗರು ಮತ್ತು 4 ಹುಡುಗರು ಮತ್ತು 2 ಹುಡುಗಿಯರು ಅಥವಾ ಹೆಣ್ಣು ಮಕ್ಕಳು ಇದ್ದಾರೆ. ಅವರೆಲ್ಲರನ್ನೂ ವಸ್ತುಗಳಂತ, ಈ ಗಣಿತಕ್ಕೆ ಸಂಬಂಧಪಟ್ಟ ವಸ್ತುಗಳಂತ ಕರಿಬೋದು, ತಪ್ಪೇನು ತಿಳ್ಕೊಬೇಡಿ. ಸೊ ಒಟ್ಟು ವಸ್ತುಗಳ ಸಂಖ್ಯೆ N. ಅವುಗಳಲ್ಲಿ ಎಷ್ಟು ವಸ್ತುಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಜೋಡಣೆ ಮಾಡ್ತೀವಿ? ಆ ಜೋಡಣೆಯಲ್ಲಿ ಕ್ರಮ ಮುಖ್ಯ ಅಲ್ವೋ? ಕ್ರಮ ಮುಖ್ಯ ಆಗಿದ್ದರೆ ಅಂದರೆ ಯಾರನ್ನು ಮೊದಲು ಕೂಡಿಸ್ಬೇಕು, ಯಾರನ್ನು 2ನೇ ಸ್ಥಾನದಲ್ಲಿ ಕೂಡಿಸ್ಬೇಕು. ಒಂದಿಷ್ಟು ಚೇರ್ಗಳಿದೆ ಅಂದ್ಕೊಳ್ಳಿ, 3ನೇ ಚೇರ್ನಲ್ಲಿ ಯಾರನ್ನು ಕೂಡಿಸ್ಬೇಕು, ಮತ್ತು ಅದಲು ಬದಲು ಮಾಡಿ ಕೂಡಿದ್ರೆ ಹೇಗಾಗುತ್ತೆ? ಈ ರೀತಿ ಕ್ರಮವನ್ನು ನಾವು ಪರಿಗಣಿಸಿದಾಗ ನೀವು ಈ ಸೂತ್ರ ಬಳಸಬೇಕು. NPR ಅಂದರೆ N ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ N ಮೈನಸ್ R ಫ್ಯಾಕ್ಟೋರಿಯಲ್ ಅಂತ ಸೂತ್ರ. ಫ್ಯಾಕ್ಟೋರಿಯಲ್ ಅಂದ್ರೇನು? ಶ್ರೇಣಿ ಲಬ್ಧ ಅಂತ ಹೇಳ್ತಾರೆ. ಅಂದರೆ N ಅಂದರೆ ಒಟ್ಟಾರೆ ನಮ್ಮ ಸ್ವಾಭಾವಿಕ ಸಂಖ್ಯೆಗಳ ಒಂದು ಸರಣಿ. N ಎಷ್ಟು 10 ಇರ್ಬೋದು, 100 ಇರ್ಬೋದು, 1000 ಇರ್ಬೋದು, ಎಷ್ಟಾದರೂ ಇರ್ಬೋದು. ಈ ಥರ ಫ್ಯಾಕ್ಟೋರಿಯಲ್ ಅಂದರೆ ಶ್ರೇಣಿ ಲಬ್ಧ ಅಂತ ಕನ್ನಡದಲ್ಲಿ ಹೇಳ್ತೀವಿ ಈ ಒಂದು ಚಿಹ್ನೆಗೆ. ಈ ಥರ ಬರೆದಾಗ Nನಿಂದ ಆರಂಭಿಸಿ ಇಳಿಕೆ ಕ್ರಮದಲ್ಲಿ 1ರವರೆಗೂ ನೀವು ಅಂಕೆಗಳನ್ನು ಬರೆದು ಅದನ್ನು ಗುಣಿಸಬೇಕು. ಅದೇ N ಫ್ಯಾಕ್ಟೋರಿಯಲ್. ಇಲ್ಲಿ ನಮಗೆ N ಎಷ್ಟಿದೆ? 4 ಹುಡುಗರು ಮತ್ತು 2 ಹೆಣ್ಣುಮಕ್ಕಳು, 6 ಇದೆ. 6 N ಅಂದರೆ ವಸ್ತುಗಳು 6 ಇದೆ. ಸೊ 6 × 5 × 4 × 3 × 2 × 1 ಅಂದರೆ 6 ಫ್ಯಾಕ್ಟೋರಿಯಲ್ ಆಗುತ್ತೆ. ಬಟ್ ಇಲ್ಲೇನಾಗಿದೆ ಅಂದರೆ ಒಂದು ಕಂಡೀಷನ್ ಕೂಡ ಕೊಟ್ಟಿದ್ದಾರೆ. ಏನು ಕಂಡೀಷನ್ನು? 2 ಹೆಣ್ಣು ಮಕ್ಕಳು ಒಟ್ಟಿಗೆ ಇರಬೇಕಂತೆ, ಅವ್ರನ್ನ ಬೇರೆ ಬೇರೆ ಆಗಿಲ್ಲ. ಅದಕ್ಕೆ ಇಬ್ಬರನ್ನು ಒಂದೇ ಅಂತ ನಾವು ಪರಿಗಣಿಸಬೇಕಾಗತ್ತೆ. ಅಂದರೆ ಒಟ್ಟಾರೆ ಇಲ್ಲಿ ನೋಡಿ, 2 ಹೆಣ್ಣು ಮಕ್ಕಳು ಒಟ್ಟಿಗೆ ಇರಬೇಕಂದ್ರೆ ಅವ್ರನ್ನ ಒಂದೇ ವಸ್ತು ಅಂತ ಪರಿಗಣಿಸ್ಬೋದು. ಮಿಕ್ಕಿರೋರು 4 ಜನ ಹುಡುಗರು, B1 B2 B3 B4, ಅಂದರೆ ಟೋಟಲಿ 4 3 4 ಒಟ್ಟು 5 ವಸ್ತುಗಳಾಯಿತು. ಅಂದರೆ 5 ಫ್ಯಾಕ್ಟೋರಿಯಲ್. ಇವ್ರನ್ನ 5ಕ್ಕೂ ನಾವು ಆರಿಸ್ಕೊಳ್ಬೇಕಾಗತ್ತೆ. 5P5
ಅಂದರೆ ನೇರವಾಗಿ ಡೈರೆಕ್ಟ್ ಎರಡು n=r ಇದ್ದಾಗ ಅಂದರೆ 5 5 ಎರಡೂ ಸೇಮ್ ಇದೆ, ಆಗ ನೇರವಾಗಿ ನೀವು 5 ಫ್ಯಾಕ್ಟೋರಿಯಲ್ ಅಂತ ಬರಿಬೋದು. ಈ ಸೂತ್ರ ಅಳವಡಿಸಿದ್ರು ಅಷ್ಟೇ ಬರುತ್ತೆ. ಇದೇನಾಗುತ್ತೆ, 5 ಆದಾಗ 5 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 5 ಮೈನಸ್ 5 ಫ್ಯಾಕ್ಟೋರಿಯಲ್. 5 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 5 ಮೈನಸ್ 5 ಅಂದರೆ 0 ಫ್ಯಾಕ್ಟೋರಿಯಲ್. 0 ಫ್ಯಾಕ್ಟೋರಿಯಲ್ ಅಂದರೆ 1. 5 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 1 ಅಂದರೆ 5 ಫ್ಯಾಕ್ಟೋರಿಯಲ್ ಅಷ್ಟೇ. ಸೊ n=r ಇದ್ದಾಗ ನೇರವಾಗಿ ಆ ಒಂದು ಸಂಖ್ಯೆಯ ಫ್ಯಾಕ್ಟೋರಿಯಲ್ ತೊಗೊಂಡ್ರೆ ಸಾಕು ನೀವು. ಸೊ ಒಟ್ಟಾರೆ 5 ಫ್ಯಾಕ್ಟೋರಿಯಲ್ ಜೋಡಣೆಗಳು ನಮಗೆ ಸಿಗುತ್ತೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾದಂಥ ಒಂದು ಸೂಕ್ಷ್ಮ ಅಂಶ ಏನಂದರೆ, ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಜಿ. ಯಾರೋ ಒಬ್ಬರು ಸುನೀತಾ ಕವಿತಾ ಅಂದ್ಕೊಳ್ಳಿ, G1 G2. ಇವರಿಬ್ಬರ ಮಧ್ಯನೂ ಸುನೀತಾ ಮೊದಲು ಕೂತ್ಕೊಳ್ಬೋದು, ಕವಿತಾ ನಂತರ ಕೂತ್ಕೊಳ್ಬೋದು, ಅಥವಾ ಕವಿತಾ ಮೊದಲು ಕೂತ್ಕೊಳ್ಬೋದು, ಸುನೀತಾ ನಂತರ ಕೂತ್ಕೊಳ್ಬೋದು. ಅವರಿಬ್ಬರ ಮಧ್ಯೆ ಜೋಡಣೆಗಳು ಎಷ್ಟಾಗುತ್ತೆ, 2 ಫ್ಯಾಕ್ಟೋರಿಯಲ್ ಅಂದರೆ 2p2. ಸೊ ಇವೆರಡನ್ನು ನಾವು ಗುಣಿಸಿದಾಗ ಒಟ್ಟಾರೆ ಜೋಡಣೆಗಳ ಸಂಖ್ಯೆ ಸಿಗುತ್ತೆ ನಮಗೆ. ಅಂದರೆ 5 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. 5 ಫ್ಯಾಕ್ಟೋರಿಯಲ್ ಅಂದರೆ ಹೇಳಿದೆ ನಾವು 5ರಿಂದ ಆರಂಭಿಸಿ 1ರವರೆಗೂ ಆ ಸ್ವಾಭಾವಿಕ ಸಂಖ್ಯೆಗಳನ್ನು ಬರಿತಾ ಹೋಗಿ. 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಇಂಟು ಈ 2 ಇದೆ, 2 ಇಂಟು 1. ಸೊ ಒಟ್ಟಾರೆ ಆಯಿತು 5 4 20, 23 60, 67 120, 122 240. ಸೊ ಒಟ್ಟಾರೆ ಇಷ್ಟು ಜೋಡಣೆಗಳು ಸಾಧ್ಯ. ಇಲ್ಲಿದೆ ನೋಡಿ, ಇದು ಉತ್ತರ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ಟ್ರಾಫಿಕ್ ಲೈಟ್ ಒಂದು ಚಕ್ರವನ್ನು ಪೂರ್ಣ 60 ಸೆಕೆಂಡ್ಗಳು. ಇದು ಸಂಭವನೀಯತೆಯ ಮೇಲೆ ಇರುವಂಥ ಪ್ರಶ್ನೆ. ಸಂಭವನೀಯತೆ ಅಂದ್ರೇನು ನಿಮಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಸೊ ಸಂಭವನೀಯತೆಯ ಒಂದು ವ್ಯಾಖ್ಯಾನ, ಡೆಫಿನಿಷನ್ ಈಕ್ವಲ್ಸ್ ಅಪೇಕ್ಷಿತ ಘಟನೆಗಳು ಡಿವೈಡೆಡ್ ಬೈ ಒಟ್ಟು ಘಟನೆಗಳು. ಓಕೆ, ಇದು ಸಂಭವನೀಯತೆಯ ಒಂದು ಡೆಫಿನೇಷನ್, ಒಂದು ಸಿಂಪಲ್ ಡೆಫಿನೇಷನ್. ಸೊ ಒಂದು ನಿಮಗೆ ಏನಂದರೆ, ಒಂದು ಕಾಯಿನ್ ಇರುತ್ತೆ, ಕಾಯಿನಿಗೆ ಎಷ್ಟು ಮುಖಗಳಿರುತ್ತೆ, 2 ಮುಖ, ಒಂದು ರಾಜ ಇನ್ನೊಂದು ರಾಣಿ. ಓಕೆ, ಹೆಡ್ಸ್ ಆ್ಯಂಡ್ ಟೇಲ್ಸ್. ಸೊ ಅಲ್ಲಿ ಒಟ್ಟು ಸಂಭವಿಸಬಹುದಂಥ ಘಟನೆಗಳ ಸಂಖ್ಯೆ 2. ಒಂದು ರಾಣಿ ನಾಣ್ಯವನ್ನು ತೂರಿದಾಗ ಒಂದು ರಾಣಿ ಬೀಳ್ಬೋದು ಮುಖ ಮೇಲೆ ಮಾಡಿ, ಇಲ್ಲ ರಾಜ ಬೀಳ್ಬೋದು. ಸೊ ಅಲ್ಲಿ ಸಂಭವಿಸಬಹುದಾದಂಥ ಒಟ್ಟು ಘಟನೆಗಳು 2 ಮಾತ್ರ. ಸೊ ಅದನ್ನು ಇನ್ ಕೇಸ್ ಆಫ್ ಎ ಕಾಯಿನ್ ಅಂದರೆ ನಾಣ್ಯವನ್ನು ತೂರಿದಾಗ, ಈಗ ಕ್ರಿಕೆಟ್ ಮ್ಯಾಚ್ಗಳಲ್ಲಿ ಕ್ಯಾಪ್ಟನ್ಗಳಿಬ್ಬರು ಹೋಗ್ತಾರೆ, ಅಂಪೈರ್ ನಾಣ್ಯ ತೂರ್ತಾರೆ, ಅಂಪೈರ್ ರೆಫ್ರಿ ಯಾರೋ ಇದ್ದವರು. ಆವಾಗ ನಮ್ಮ ಕ್ಯಾಪ್ಟನ್ ರೋಹಿತ್ ಶರ್ಮಾ ಯಾರೋ ಒಬ್ಬರು ಕ್ಯಾಪ್ಟನ್ ಇದ್ದ, ನನಗೆ ರಾಣಿ ಅಂತ ಹೇಳ್ಬೋದು ಅವನು. ಅಂದರೆ ಅವನ ಅಪೇಕ್ಷಿತ ಘಟನೆ ರಾಣಿ. ಸೊ ಎಷ್ಟು ಒಂದೇ ಅಲ್ವಾ, ಅದು 1. ಒಟ್ಟು ಘಟನೆಗಳು ರಾಜ ಅಥವಾ ರಾಣಿ 2. ಸೊ ಆ ನಾಣ್ಯದಲ್ಲಿ ಆ ನಾಯಕ ಕೇಳಿದಂಥ ರಾಣಿಯ ಮುಖ ಮೇಲ್ಮುಖವಾಗಿ ಬೀಳುವಂತಹ ಸಂಭವನೀಯತೆ 1/2. ಸೊ ಇದು ಸಂಭವನೀಯತೆಯ ಒಂದು ಸಿಂಪಲ್ ಡೆಫಿನಿಷನ್. ಇಲ್ಲೇನಿದೆ, 60 ಸೆಕೆಂಡ್ಗಳು ಒಟ್ಟು ಟ್ರಾಫಿಕ್ ಒಂದು ಚಕ್ರ. ಅಂದರೆ ಸಿಗ್ನಲಲ್ಲಿ ನೀವು ರೆಡ್ ಲೈಟ್ ಬಂದಾಗ ನಿಲ್ಲಬೇಕು, ಆನಂತರ ಆರೆಂಜ್ ಅಥವಾ ಎಲ್ಲೋ ಬಂದ ತಕ್ಷಣ ರೆಡಿ ಆಗಬೇಕು ಹೋಗೋಕ್ಕೆ, ಗ್ರೀನ್ ಬಂದ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ಇದು ಒಂದು ಕಂಪ್ಲೀಟ್ ಒಂದು ಸೈಕಲ್ ಇದು. ಇದರಲ್ಲಿ ಅವ್ರೇನು ಹೇಳ್ತಾರೆ, ಇದು ಒಟ್ಟು 60 ಸೆಕೆಂಡ್ಗಳ ಒಂದು ಅವಧಿಯಲ್ಲಿ ಬೇರೆ ಬೇರೆ ಲೈಟ್ಗಳಿಗೆ ಅವರು ಒಂದಿಷ್ಟು ಅವಧಿಗಳನ್ನು ಕೊಟ್ಟಿದ್ದಾರೆ. ಅವರ ಪ್ರಕಾರ ಇಲ್ಲೇನು, ಹಸಿರು ಬೆಳಕು ಗ್ರೀನ್ 25 ಸೆಕೆಂಡ್ಗಳು, ಆನಂತರ 5 ಸೆಕೆಂಡ್ಗಳ ಕಾಲ ಹಳದಿ ಅಥವಾ ಆರೆಂಜ್ ಅಂತ ಹೇಳಿದ್ನಲ್ಲ, ಆನಂತರ ರೆಡ್ಡಿಗೋಸ್ಕರ ಎಷ್ಟಿದೆ, 30 ಸೆಕೆಂಡ್ಗಳಿದೆ. ಸೊ ಇವೆಲ್ಲ ಅಪೇಕ್ಷಿತ ಘಟನೆಗಳು ಅಂತ ನಾವು ಹೇಳ್ಬೋದು. ಒಟ್ಟು ಘಟನೆಗಳು ಎಷ್ಟಿದೆ ಈ ಒಂದು ಉದಾಹರಣೆಯಲ್ಲಿ, 60 ಸೆಕೆಂಡ್ಗಳು. ಅವ್ರೇನು ಕೇಳ್ತಾ ಇದ್ದಾರೆ, ಹಸಿರು ಬೆಳಕು ಅಂದರೆ ನೀವು ಆ ಒಂದು ಯಾವುದೇ ಒಂದು ಈ ಒಂದು ಒಟ್ಟು ಸೈಕಲ್ನಲ್ಲಿ, ಅಂದರೆ ರೆಡ್ ಬಂದು ಗ್ರೀನ್ ಬರೋಕ್ಕೆ ಮಧ್ಯ ಈ ಒಂದು ಒಟ್ಟು 60 ಸೆಕೆಂಡ್ಗಳ ಅವಧಿಯಲ್ಲಿ ನೀವು ಯಾವುದೋ ಒಂದು ಟೈಮ್ ಅದನ್ನು ಗಮನಿಸಿದಾಗ ಅಲ್ಲಿ ಹಸಿರು ಬಣ್ಣ ಇರದಿರುವ
ಸಂಭವನೀಯತೆ ಎಷ್ಟು? ಹಸಿರು ಬಣ್ಣ ಇರದಿರುವ ಅಂದ ತಕ್ಷಣ ಏನಾಗುತ್ತೆ, ಉಳಿದಿರೋ ಬಣ್ಣ ಎರಡು ಯಾವುದು? ವೈ ಆ್ಯಂಡ್ ಆರ್, ಯೆಲ್ಲೋ ಮತ್ತು ರೆಡ್. ಸೊ ಇವೆರಡು ಎಷ್ಟಿದೆ? 5 + 30. ಸೊ ಒಟ್ಟಾರೆ 5 ಪ್ಲಸ್ ಎರಡನ್ನು ಸೇರಿಸಿ ಬರಿತಾ ಇದ್ದೀನಿ ಅಲ್ಲಿ 35. ಸೊ 60 ಸೆಕೆಂಡ್ಗಳಲ್ಲಿ 35 ಸೆಕೆಂಡ್ ಮಾತ್ರ ಹಸಿರು ಬಣ್ಣ ಇರಲ್ಲ, ಹೌದಾ? ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಏನಾಗುತ್ತೆ, ಇದು 5 12 60, ಆನಂತರ 5 7 35. ಸೊ 7/12 ಇದು ನಮಗೆ ಬೇಕಾಗಿರುವಂಥ ಉತ್ತರ ಇಲ್ಲಿದೆ ನೋಡಿ. ಸೊ ಅರ್ಥ ಆಯ್ತಲ್ಲ ಸಂಭವನೀಯತೆ ಬಗ್ಗೆ? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮತ್ತು ಎಲ್ಲ ಬೆಕ್ಕುಗಳು, ಎಲ್ಲ ನಾಯಿಗಳು ಸೇಮ್ ವೆನ್ ಡಯಾಗ್ರಾಮ್. ಇದನ್ನು ನೀವು ಮಾಡ್ತೀರಾ ಅಂದ್ಕೊಂಡು ಸಿಂಪಲ್ ಆಗಿದೆ, ಮಾಡ್ತೀರಾ ನಾನು ಬೇಗನೆ ಮಾಡಿಬಿಡ್ತೀನಿ. ಏನಿಲ್ಲ, ಇಲ್ಲೇನೆಂದರೆ ಕೊಟ್ಟಿರೋ ಇದು ಹೇಳಿಕೆಗಳೇನಿದೆ ಅದನ್ನು ವೆನ್ ನಕ್ಷೆ ಬರ್ಕೊಳ್ಳಿ. ಎಲ್ಲ ಬೆಕ್ಕುಗಳು, ನಾಯಿಗಳು, ಆನೆಗಳು, ಇಲಿಗಳು, ಅಂದರೆ ಇಲಿಗಳ ವೃತ್ತ ದೊಡ್ಡದಾಗಿದೆ, ಎಲ್ಲ ಇಲಿಗಳಿದೆ. ಇದರಲ್ಲಿ ಆನೆಗಳಿದೆ, ಬೆಕ್ಕುಗಳಿದೆ ಮತ್ತು ನಾಯಿಗಳು ಇವೆ. ಇವೆಲ್ಲವೂ ಕೂಡ ಇಲಿಗಳು ಅಂತ ಹೇಳ್ತಾರೆ. ಎರಡನೇ ಹೇಳಿಕೆ ಏನಿದೆ, ಯಾವುದೇ ಆನೆ ಬೆಕ್ಕು ಅಥವಾ ನಾಯಿ ಅಲ್ಲ. ಸೊ ಓಕೆ, ಇದ್ಯಾವುದು ಒಂದಕ್ಕೊಂದು ಸಂಬಂಧ ಇಲ್ಲ, ಪ್ರತಿಯೊಂದು ಸಣ್ಣ ವೃತ್ತವು ಪ್ರತ್ಯೇಕ ಅಸ್ತಿತ್ವವನ್ನು ಪಡೆದವರಿಂದ ಎರಡನೇ ಹೇಳಿಕೆಯನ್ನು ನಾವಿಲ್ಲಿ ಈ ಒಂದು ವೆನ್ ನಕ್ಷೆಯಲ್ಲಿ ಪ್ರತಿನಿಧಿಸಿದ್ದೇವೆ. ಮೂರನೇ ಹೇಳಿಕೆ ಏನಿದೆ, ಕೆಲವು ಬೆಕ್ಕುಗಳು ನಾಯಿಗಳು. ಓಹೋ, ಅಂದರೆ ಇದರಲ್ಲಿ ಕೆಲವು ಬೆಕ್ಕುಗಳು ನಾಯಿಗಳು ಹೌದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಇನ್ನೊಂದು ಸ್ಮಾಲ್ ಕರೆಕ್ಷನ್ ಮಾಡೋಣ. ಇದು ಇಲಿಗಳ ವೃತ್ತ, ಇವುಗಳಲ್ಲಿ ಆನೆಗಳು ಇದೆ, ಆನಂತರ ಕೆಲವು ಬೆಕ್ಕುಗಳು ನಾಯಿಗಳು ಅಂತ ಹೇಳ್ತಾರೆ. ಸೊ ಇದು ಬೆಕ್ಕುಗಳ ವೃತ್ತ, ಕೆಲವು ಬೆಕ್ಕುಗಳು ನಾಯಿಗಳು, ಇಲ್ಲಿ ನೋಡಿ ಕೆಲವು. ಸೊ ಫೈನಲಿ ನಮಗೆ ಇರುವಂತಹ ಒಂದು ವೆನ್ ನಕ್ಷೆ ಇದು. 3 ಹೇಳಿಕೆಗಳನ್ನು ಇದು ಒಳಗೊಂಡಿದೆ. ತೀರ್ಮಾನಗಳೇನಿದೆ, ಯಾವುದೇ ಇಲಿ, ಬೆಕ್ಕು, ನಾಯಿ ಹಾಗೆ ಆನೆ ಇಲ್ಲ. ಇಲ್ಲಿ ಯಾವುದೇ ಇಲ್ಲ ಅನ್ನೋದು ಸರಿಯಲ್ಲ ನೋಡಿ. ಯಾವುದೇ ಇಲಿ, ಬೆಕ್ಕು, ನಾಯಿ ಹಾಗೆ ಆನೆ ಅಲ್ಲ. ಇಲಿಗಳ ದೊಡ್ಡ ವೃತ್ತದಲ್ಲೇ ಇವೆಲ್ಲ ಆನೆ, ನಾಯಿ, ಬೆಕ್ಕು ಇದೆ. ಅಂದರೆ ಯಾವುದೇ ಇಲಿ ಅದ್ಯಾವುದು ಅಲ್ಲ ಅನ್ನೋದು ತಪ್ಪು. ಓಕೆ, ಮೊದಲನೇ ತೀರ್ಮಾನ ತಪ್ಪಾಗಿದೆ. ಎರಡನೇ ತೀರ್ಮಾನ ಏನಿದೆ, ಕೆಲವು ಇಲಿಗಳು, ಬೆಕ್ಕುಗಳು ಹಾಗೆ ನಾಯಿಗಳು. ಓಕೆ, ಕೆಲವು ಇಲಿಗಳು, ಬೆಕ್ಕುಗಳು ಹಾಗೂ ನಾಯಿಗಳು, ಇದು ಸರಿಯಾಗಿದೆ. ಸೊ ಎರಡನೇ ಒಂದು ತೀರ್ಮಾನ ಸರಿಯಾಗಿದೆ. ಕೊಟ್ಟಿರುವ ಆಯ್ಕೆಗಳಲ್ಲಿ ಎರಡನೇ ಆಯ್ಕೆ ಸರಿಯಾದ ಉತ್ತರ. ಸೊ ವೆರಿ ಸಿಂಪಲ್ ಕ್ವಶನ್. ಓಕೆ, ಮುಂದೆ ಏನಿದೆ, ABCD ಮತ್ತು ಈ 5 ಇದ್ದ ಸಿಗಿಂತ ಇದು ಕೂಡ ಸಿಂಪಲ್ ಅಂತ. ಇದನ್ನು ನೀವು ಸಿಂಪಲ್ ಡಯಾಗ್ರಾಮ್ ತೆಗೆಯೋದ್ರ ಮುಖಾಂತರ ಇಂಥ ಪ್ರಶ್ನೆಗಳನ್ನು ಸುಲಭವಾಗಿ ಬಿಡಿಸ್ಬೋದು. ನೋಡಿ, ನಾನಿಲ್ಲಿ ಏನು ಮಾಡ್ತೀನಿ ನೋಡ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. 5 ವಿದ್ಯಾರ್ಥಿಗಳಿದ್ದಾರೆ. ಸಿ ಎಗಿಂತ ಎತ್ತರವಾಗಿದ್ದಾನೆ. ಓಕೆ, ಇವನು ಸಿ ಎಗಿಂತ ಎತ್ತರವಾಗಿದ್ದಾನೆ ಅಂದರೆ ಎ ಸ್ವಲ್ಪ ಕುಳ್ಳಗಿದ್ದಾನೆ ಅಂತ ಅರ್ಥ. ಆನಂತರ ಸಿನೇ ಏನಿದ್ದಾನೆ, ಡಿಗಿಂತ ಕುಳ್ಳಗಿದ್ದಾನೆ. ಸಿ ಏನಿದೆಲ್ಲ ಡಿಗಿಂತ ಕುಳ್ಳ ಅಂದರೆ ಡಿ ಎತ್ತರವಾಗಿದ್ದಾನೆ. ಸೊ ಸಿ ಎಗಿಂತ ಎತ್ತರವಾಗಿದ್ದಾನೆ, ಡಿಗಿಂತ ಕುಳ್ಳವಾಗಿದ್ದಾನೆ. ಇದು ಈ ಹೇಳಿಕೆ ಇದಾಯ್ತು. ಮುಂದಿನ ಹೇಳಿಕೆ ಏನಿದೆ, ಎ ಬಿಗಿಂತ ಎತ್ತರ. ಎ ಇದಲ್ಲ, ಇವನು ಬಿಗಿಂತ ಎತ್ತರ. ಓಕೆ, ಬಿ ಇವನಿಗಿಂತಲೂ ಈ ಹೈಟ್ಗಿಂತಲೂ ಕಡಿಮೆ ಮಾಡಬೇಕು. ಇವನು ಬಿ. ಆನಂತರ ಇಯು ಬಿಯ ಎತ್ತರದಷ್ಟೇ ಇದ್ದಾನೆ. ಸೊ ಈ ಕೂಡ ಇವರಿಬ್ಬರ ಹೈಟು ಸೇಮ್ ಇದೆ. ಈ ಥರ ಇದ್ದಾಗ ಯಾರು ಅತ್ಯಂತ ಎತ್ತರವಾಗಿದ್ದಾರೆ, ನೇರವಾಗಿ ಇಲ್ಲೇ ಕಾಣಿಸ್ತಾ ಇದ್ದಾನೆ, ಡಿ. ಸೊ ಡಿ ಉತ್ತರ. ಈಗ ಈ ರೀತಿ ನೀವು ಒಂದು ರಫ್ ಡಯಾಗ್ರಾಮ್ ಹಾಕೊಂಡ್ರೆ ಇಂಥ ಪ್ರಶ್ನೆಗಳನ್ನು ಸುಲಭವಾಗಿ ಬಿಡಿಸ್ಬೋದು. ಓಕೆ, ಮುಂದಿನ ಪ್ರಶ್ನೆ, ಒಟ್ಟು 7 ಹುಡುಗರು 3 ಹುಡುಗಿಯರ ಪೈಕಿ 3 ಹುಡುಗರು. ಓಕೆ, ಇದು ನೋಡಿ ಪರ್ಮಿಟೇಷನ್ ಕಾಂಬಿನೇಷನ್. ಆಗ ಒಂದು ಪ್ರಶ್ನೆ ನೋಡಿದ್ದು ಪರ್ಮಿಟೇಷನ್ ಮೇಲೆ, NPR. ಇದು ಕಾಂಬಿನೇಷನ್ ಮೇಲೆ. ಇಲ್ಲಿ ಕ್ರಮ ಮುಖ್ಯ ಅಲ್ಲ. ಓಕೆ, ಆ ದೃಷ್ಟಿಯಿಂದ ನಾವಿಲ್ಲಿ NCR ಸೂತ್ರವನ್ನು ಬಳಸಬೇಕು. NCR ಸೂತ್ರ ಏನೆಂದರೆ n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್. ಇದು NCRಗೆ ಬಳಸುವಂಥ ಸೂತ್ರ. C ಅಂದರೆ ಕಾಂಬಿನೇಷನ್, n ಅಂದರೆ ಒಟ್ಟು ಇರುವ ವಸ್ತುಗಳು, r ಅಂದರೆ ಇರುವ ವಸ್ತುಗಳಲ್ಲಿ ನಾವು ಆಯ್ದುಕೊಳ್ಳುವಂಥ ವಸ್ತುಗಳ ಸಂಖ್ಯೆ. ಅಷ್ಟು ಆಯ್ದುಕೊಂಡ ವಸ್ತುಗಳನ್ನು ಎಷ್ಟು ರೀತಿಯಲ್ಲಿ ಜೋಡಿಸಬಹುದು, ಇಲ್ಲಿ ಕ್ರಮ ಮುಖ್ಯ ಅಲ್ಲ. ಫಾರ್ ಎಕ್ಸಾಂಪಲ್, ಈ ಒಂದು ಸ್ಟ್ರೇಟ್ ಲೈನ್ ಇದೆ, AB ಅಂತ ಹೇಳ್ತೀವಿ. AB ಅಂದ್ರೂ ಕೂಡ ಇದೇ ಸ್ಟ್ರೇಟ್ ಲೈನು, BA ಅಂದ್ರೂ ಕೂಡ ಇದೇ ಸ್ಟ್ರೇಟ್ ಲೈನು. ಸೊ ಇಲ್ಲಿ ಕ್ರಮ ಮುಖ್ಯ ಅಲ್ಲ.
ಎ ಆದರೂ ಮೊದಲು ಬರೀಬೋದು, ಬಿ ಆದರೂ ಮೊದಲು ಬರೀಬೋದು. ಸೊ ಹೀಗಾಗಿ ಇದು NCR. ಸೊ ಆ ಒಂದು ಪ್ರಶ್ನೆಗೆ ಇದು ಸಂಬಂಧಪಟ್ಟಿದೆ, ಅಂದರೆ ಕಾಂಬಿನೇಷನ್ ವಿಕಲ್ಪಗಳಿಗೆ. ಓಕೆ, ವಿಕಲ್ಪಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದು. ಎಷ್ಟು ಜನ ಹುಡುಗರಿದ್ದಾರೆ? 7 ಹುಡುಗರಿದ್ದಾರೆ. ಅವರಲ್ಲಿ ನಾವೀಗ 7 ಹುಡುಗರು ಮತ್ತು 3 ಹುಡುಗಿಯರು, ಅಂದರೆ 7 ಹುಡುಗರು 7C3, 7 ಹುಡುಗರ ಪೈಕಿ 3 ಹುಡುಗರು ಮತ್ತು 3 ಹುಡುಗಿಯರ ಪೈಕಿ 2 ಹುಡುಗಿಯರನ್ನು, ಅಂದರೆ 7C3 3C2 ಇವೆರಡನ್ನು ನಾವು ಗುಣಿಸಿದಾಗ ಇದಕ್ಕೆ ಬೇಕಾಗುವಂಥ ಉತ್ತರ ಸಿಗುತ್ತೆ. 7C3 ಅಂದರೆ ಈ ಸೂತ್ರವನ್ನು ಬಳಸಿ. 7 ಅಂದರೆ ಒಂದೊಂದು ಸಪ್ರೇಟಾಗಿ ಮಾಡೋಣ ನಾವೀಗ. 7C3 ಅಂದ್ರೇನು? 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 7 ಮೈನಸ್ 3 ಫ್ಯಾಕ್ಟೋರಿಯಲ್ ಅಂದರೆ 4 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್. ಎಷ್ಟಾಗುತ್ತೆ ಇದು? 7 ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್ ಅಂತ ಬರೆಯೋಣ. ಯಾಕೆಂದರೆ ಇಲ್ಲಿ 4 ಫ್ಯಾಕ್ಟೋರಿಯಲ್ ಇದೆ, ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಇಂಟು 3 ಫ್ಯಾಕ್ಟೋರಿಯಲ್. ಸೊ ಇದು ಕ್ಯಾನ್ಸಲ್ ಆಗುತ್ತೆ. 3 ಅಂದರೆ 3 ಫ್ಯಾಕ್ಟೋರಿಯಲ್ ಅಂದರೆ ಇದೇನಾಗುತ್ತೆ? 3 ಇಂಟು 2 6 ಆಗುತ್ತೆ. ಸೊ ಇದು 6 ಮತ್ತು ಈ 6ಅನ್ನು ನೀವು ಕ್ಯಾನ್ಸಲ್ ಮಾಡ್ಬೋದು. ಸೊ ಒಟ್ಟಾರೆ 35 ಸಿಗುತ್ತೆ ನಿಮಗೆ ಇದರಿಂದ. ಇಲ್ಲೆಷ್ಟು ಸಿಗುತ್ತೆ? 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಮೈನಸ್ 2 ಅಂದರೆ 1 ಫ್ಯಾಕ್ಟೋರಿಯಲ್. 1 ಫ್ಯಾಕ್ಟೋರಿಯಲ್ ಅಂದರೆ ಒಂದೇ ಫ್ಯಾಕ್ಟೋರಿಯಲ್. 1 ಫ್ಯಾಕ್ಟೋರಿಯಲ್ ಅಂದರೆ ಒಂದೇ. ಸೊ ಮತ್ತೆ 2 ಫ್ಯಾಕ್ಟೋರಿಯಲ್ ಅಂದರೆ 1 ಇಂಟು R ಫ್ಯಾಕ್ಟೋರಿಯಲ್. ಅದಕ್ಕೆ 2 ಫ್ಯಾಕ್ಟೋರಿಯಲ್ ಅಷ್ಟೇ ಬರೀತೀನಿ, ಸಿಂಪ್ಲಿಫೈ ಮಾಡಿ ಬರೆದಿರೋದು. ಓಕೆ, ಸೊ ಇದೇನಾಗುತ್ತೆ? 3 ಇಂಟು 2 ಇಂಟು 1 ಡಿವೈಡ್ ಬೈ 2 ಇಂಟು 1. ಸೊ ಇದು ಕ್ಯಾನ್ಸಲ್ ಆಗುತ್ತೆ, ನಿಮಗೆ 3 ಸಿಗುತ್ತೆ. ಸೊ ಇವೆರಡನ್ನು ನೀವು ಗುಣಿಸಿದಾಗ ಏನಾಗ 35 ಇಂಟು 3 33 90, 5 3 15. ಸೊ 90 ಪ್ಲಸ್ 15 ಟೋಟಲ್ 105. ಇದು ಉತ್ತರ. ಈ ಸೂತ್ರಗಳನ್ನು ನೆನಪಿಟ್ಕೊಂಡ್ರೆ ಇವನ್ನ ಸುಲಭವಾಗಿ ಬಿಡಿಸ್ಬೋದು. ಮತ್ತು ಯಾವಾಗ ವಿಕಲ್ಪದ ಸೂತ್ರವನ್ನು ಬಳಸಬೇಕು, ಯಾವಾಗ ಕ್ರಮಯೋಜನೆಯ ಸೂತ್ರವನ್ನು ಬಳಸಬೇಕು ಅನ್ನೋದನ್ನು ನೀವು ನೆನಪಿನಲ್ಲಿ ಇಡಬೇಕು. NCR ಮತ್ತು NPR. ಓಕೆ, ನಾವೀಗ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇಲ್ಲಿ ತ್ರಿಭುಜ ಒಂದು ಆಕೃತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿರುವಂಥ ತ್ರಿಭುಜಗಳ ಅಥವಾ ತ್ರಿಕೋನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಇಲ್ಲೇನಾಗಿದೆ, ಈಗ ನಾನು ನಂದು ಮ್ಯಾಥಮ್ಯಾಟಿಕ್ಸ್ ಅನ್ನೋ ವಿಡಿಯೋದಲ್ಲಿ ಆಕೃತಿಗಳಲ್ಲಿ ತ್ರಿಭುಜಗಳ ಸಂಖ್ಯೆ, ಆಯತಗಳ ಸಂಖ್ಯೆ ಯಾವ ರೀತಿ ಕಂಡುಹಿಡಿದು ವಿವಿಧ ಆಕೃತಿಗಳನ್ನು ಕೊಟ್ಟಾಗ ಅಲ್ಲಿ ಅಡಗಿರುವಂಥ ತ್ರಿಭುಜಗಳು ಅಥವಾ ಆಯತಗಳು ಇವುಗಳ ಸಂಖ್ಯೆಯನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ನಾನು ನನ್ನ ಮ್ಯಾಥಮ್ಯಾಟಿಕ್ಸ್ ವಿಡಿಯೋಗಳಲ್ಲಿ ಸಾಕಷ್ಟು ಹೇಳಿದ್ದೀನಿ. ಇಲ್ಲೇನಾಗಿದೆ, ಒಂದು ತ್ರಿಭುಜವನ್ನು ಕೊಟ್ಟಾಗ ಸಾಮಾನ್ಯವಾಗಿ ಈ ರೀತಿ ಇರುತ್ತೆ. ಅದು ಒಂದು ಸಣ್ಣ ತ್ರಿಭುಜ. ಇಲ್ಲಿ ಇರುವಂಥ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂದರೆ, ಇಲ್ಲಿ ಬೇಸಗಳನ್ನು ನೋಡಿ, 1 2 ಸ್ಟಾಪ್ ಮಾಡಿ, 2 ಭಾಗ ಇದೆ. ಸೊ ಇದಕ್ಕೆ 2ಕ್ಕೆ 1 ಸೇರಿಸಿ ಟೋಟಲ್ 2 ಪ್ಲಸ್ 1 3 ತ್ರಿಭುಜಗಳು ಇಲ್ಲಿದೆ. ಅಂದರೆ ಇದು 1 2 ದೊಡ್ಡದಾದಂಥ ಇನ್ನೊಂದು ತ್ರಿಭುಜ, ಟೋಟಲ್ 3 ತ್ರಿಭುಜ. ಇದೇ ರೀತಿ ಇಲ್ಲಿ ಇದನ್ನು ಅಪ್ಲೈ ಮಾಡೋಣ ನಾವು. ಇಲ್ಲಿ ಈಗ ಏನು ಮಾಡಬೇಕಂದ್ರೆ, ಇರುವಂಥ ತ್ರಿಭುಜಗಳಲ್ಲಿ ದೊಡ್ಡ ತ್ರಿಭುಜಗಳು ಎಷ್ಟು, ಸಣ್ಣ ತ್ರಿಭುಜಗಳು ಎಷ್ಟು ಅನ್ನೋದನ್ನು ನೀವು ನೋಡ್ತಾ ಹೋಗಬೇಕು. ನಾನು ಇಲ್ಲಿ ಸುಮ್ಮನೆ ಚಿಕ್ಕದಾಗಿ ಬರೀತೀನಿ. ಅದೇ ಹೀಗಿದೆ, ಮತ್ತು ಹೀಗಿದೆ, ಮತ್ತು ಇಲ್ಲಿಂದ ಇಲ್ಲಿಗೆ ಹೀಗಿದೆ, ಜೊತೆಗೆ ಇಲ್ಲೊಂದು ಆ್ಯಡ್ ಮಾಡಿದ್ರು ಮತ್ತೆ. ಓಕೆ, ಇಲ್ಲಿ ನೋಡಿ, ಇವು ಮುಖ್ಯ. ಇದನ್ನು ನೀವು ಅನುಸರಿಸಿದ್ರೆ ಇಲ್ಲಿ ನೋಡಿ, ಇಲ್ಲೇನಾಗುತ್ತೆ, ನಾನು ಮೊದಲೇ ಹೇಳಿದ ಹಾಗೆ ಇದು ನೋಡಿ, ಇದು ಈ ತ್ರಿಭುಜವನ್ನು ಪರಿಗಣಿಸಿ. ಇದು ಸೊ ಈ ಬಿಂದುವನ್ನು ಪರಿಗಣಿಸಿದರೆ ಇಲ್ಲಿ ನೋಡಿ 1 2 ಈ ದೊಡ್ಡ ತ್ರಿಭುಜ, ಒಟ್ಟಾರೆ 3. ಸೊ ಇಲ್ಲಿ ನಾವು ಇವಕ್ಕೆ ಪಾಯಿಂಟ್ಗಳನ್ನು A B C D E F, ಇದು O ಅನ್ನೋಣ, ಔಟ್ಸೈಡ್ ಇದೆ O. ಸೊ ಎ ಬಿಂದುವಿನಲ್ಲಿ ನೀವು 3 ದೊಡ್ಡ ತ್ರಿಭುಜಗಳನ್ನು ಲಾರ್ಜ್, ಮತ್ತು ನೋಡಿ 1 2 ಹಾಗೆಯೇ ಇದೊಂದು 3. ಸೊ 3 ದೊಡ್ಡ 3 ಸಣ್ಣ ತ್ರಿಭುಜಗಳನ್ನು ನೋಡ್ಬೋದು ಎ ಬಿಂದುವಿನಿಂದ. ಬಿ ಬಿಂದುವಿನಿಂದ ಬಂದರೆ ಬಿಯಲ್ಲಿ ನೋಡಿ ಅಗೇನ್ ಹೀಗೆ 1 2. ಓಕೆ, ಆನಂತರ 1 2 ಇಲ್ಲಿ ನೋಡಿ 3 4.
ಈ ಎರಡನ್ನು ನೀವು ತಗೊಳ್ಬೋದು. ಸೊ ಬಿ ಬಿಂದುವಿನಲ್ಲೂ ಕೂಡ ನಿಮಗೆ 2 ದೊಡ್ಡ ತ್ರಿಭುಜಗಳು ಸಿಗುತ್ತೆ. ಓಕೆ, 3 ಸಣ್ಣ ತ್ರಿಭುಜಗಳು ಸಿಗುತ್ತೆ. ಸಿ ಬಿಂದುವಿಗೆ ಬಂದಾಗ ಅದೇ ಥರ ನೀವು ಎಲ್ಲನೂ ಅದೇ ಥರ ಮಾಡ್ತಾ ಹೋಗಿ. ಇಲ್ಲೇನಾಗುತ್ತೆ, 2 ದೊಡ್ಡ ಲಾರ್ಜ್ ಅಂತ ಬರಿತಾ ಇದ್ದೀನಿ. ಏನು ಬರಿತಾರೆ ಅನ್ಕೋಬೇಡಿ, ಲಾರ್ಜ್ ಅಂದರೆ ದೊಡ್ಡದು, ಮತ್ತು 3 ಸಣ್ಣ ತ್ರಿಭುಜಗಳು ಸಿಗುತ್ತೆ ನಿಮಗೆ. ಒಟ್ಟಾರೆ ಇವೆಲ್ಲವೂ ಕವರ್ ಆದಂಗೆ ಆಗುತ್ತೆ ಇಷ್ಟರಲ್ಲಿ. ಇನ್ನು ಉಳಿದಿರೋದೇನು, ಓ ಬಿಂದುವನ್ನು ತಗೊಳ್ಬೇಕು. ಇಲ್ಲಿ ನೋಡಿ, ಇದು ಒಂದು ತ್ರಿಭುಜ, 1 ಪ್ಲಸ್ ಇದೊಂದು ದೊಡ್ಡ ತ್ರಿಭುಜ ಇದೆ. ಓಕೆ, ಸೊ ಒಟ್ಟಾರೆ ನಿಮಗೆ ಈ ದೊಡ್ಡ ತ್ರಿಭುಜ ಏನಿದೆಯಲ್ಲ, ಇದು ನಮಗೆ ಇಲ್ಲಿ ಕವರ್ ಆಗಿಬಿಟ್ಟಿದೆ ಈ ಬಿ ಜೊತೆಗೆ. ಬಿ ಒಂದು ಬಿಂದುವನ್ನು ನೀವು ಪರಿಗಣಿಸಿದಾಗ ಅದಕ್ಕೆ ಇದು ಮಾತ್ರ ನೀವು ಕೌಂಟ್ ಮಾಡಬೇಕು. ಇಲ್ಲಿ ಇದೊಂದು ಮಾತ್ರ ಓ ಬಿಂದುವಿನ ಸಂಬಂಧಪಟ್ಟಂತೆ ಒಂದು ತ್ರಿಭುಜ ಮಾತ್ರ ಇದೆ. ಸೊ ಒಟ್ಟಾರೆ ನಮಗೆ 3 2 5 2 7 1 8, ಆನಂತರ ಈ ಕಡೆ 3 3 6 3 9. ಓಕೆ, ಪ್ಲಸ್ ಇದೇನಿದೆಯಲ್ಲ ಇಲ್ಲಿಂದ ಈ ಒಂದು ದೊಡ್ಡ ತ್ರಿಭುಜ, ಇದು ಒಂದು ಸ್ಮಾಲ್ ತ್ರಿಭುಜ ಆಯಿತು. ನಾನು ಇಲ್ಲಿ ಬರೀಬೇಕು, ಇಲ್ಲಿ ಬರೆದೇನೆ. ಇನ್ನೊಂದು ಇದು ನೋಡಿ, ಇದು ದೊಡ್ಡ ತ್ರಿಭುಜ. ಈ ಭಾಗವನ್ನು ಸೇರಿಸಿ, ಅಂದರೆ ಈ ಭಾಗವನ್ನು ಸೇರಿಸಿ ಒಟ್ಟಾರೆ. ಸೊ ಇಲ್ಲಿ 1 + 1, ಇದು +1, ಅಂದರೆ 9 + 9 ಟೋಟಲಿ ನಿಮಗೆ 18 ತ್ರಿಭುಜಗಳು ಇಲ್ಲಿ ಸಿಗುತ್ತೆ. ಓಕೆ, ನಿಮಗೆ ಇದನ್ನು ಸುಲಭವಾಗಿ ಇನ್ನೂ ಕಂಡುಹಿಡಿಯೋದೆಲ್ಲ ನಾನು ವಿವಿಧ ಆಕೃತಿಗಳನ್ನು ಕಂಡುಹಿಡಿಯೋದು ಹೇಗೆ ಅನ್ನೋ ನನ್ನ ವಿಡಿಯೋಗಳನ್ನು ನೋಡಿ. ಮುಂದಿನ ಪ್ರಶ್ನೆ ಇರೋದು ಒಂದು ಆಯತ, ಉದ್ದ ಮತ್ತು ಅಗಲ. ಓಕೆ, ಆಯತ ಅಂದರೆ ಎದುರು ಬದುರಿನ ಬಾಹುಗಳು ಸಮನಾಗಿರುತ್ತೆ. ಇವೆಲ್ಲ ಕೋನಗಳು 90 ಡಿಗ್ರಿ ಇರುತ್ತೆ. ಇದು ಉದ್ದ, ಇದು ಅಗಲ. ಉದ್ದ ಏನಿದೆ 20 ಸೆಂಟಿಮೀಟರ್ ಇದೆ, ಅಗಲ 10 ಸೆಂಟಿಮೀಟರ್ ಇದೆ. ಉದ್ದವನ್ನು 10% ಹೆಚ್ಚಿಸಿದರೆ ಅಂದರೆ 20 ಸೆಂಟಿಮೀಟರ್ ಇದೆ, ಇದರ 10% ಹೆಚ್ಚಳ ಅಂದರೆ 20ರ 10% ಅಷ್ಟು, 100ಕ್ಕೆ 10, 20ಕ್ಕೆ. ಸೊ ಸಿಂಪಲ್, +2. ಆನಂತರ 10 ಅಗಲವನ್ನು 20% ಹೆಚ್ಚಿದ್ದಾರೆ ಅಂದರೆ +2, ಇದು 22 ಆಗುತ್ತೆ, ಇದು 12 ಆಗುತ್ತೆ. ಎರಡನ್ನು ಗುಣಿಸಿ. ಯಾಕೆ ಗುಣಿಸಬೇಕು? ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ, L ಇಂಟು ಬಿ. L ಅಂದರೆ ಲೆಂತ್, ಉದ್ದ, ಅಗಲ ಅಂದರೆ ಬ್ರೆಡ್ತ್. ಸೊ L ಇಂಟು ಬಿ. ಸೊ L ಇಂಟು ಬಿ, ಉದ್ದ ಇಂಟು ಅಗಲ, 22 ಇಂಟು 12, ನಾಟ್ 14, 12. ಸೊ 22 ಇಂಟು 12 ಎಷ್ಟಾಗುತ್ತೆ? 12 24, 2 ನಿಮ್ಮ ಕೈಯಲ್ಲಿ ಇಟ್ಕೊಳ್ತೀರಾ. 12 24 ಪ್ಲಸ್ 2 ಸೇರಿಸ್ತೀರಾ, 200 ಎಷ್ಟಾಯಿತು? 12 24, 2 ಇಟ್ಕೊಂಡು 12 24, ಸೊ 264 ಆಯಿತು. ಇದು ಇಲ್ಲಿದೆ ನೋಡಿ. ಸೊ 264 ಈ ಒಂದು ಪ್ರಶ್ನೆಗೆ ಉತ್ತರ. ಒಂದು ಪರೀಕ್ಷೆಯಲ್ಲಿ 52% ವಿದ್ಯಾರ್ಥಿಗಳು ಇಂಗ್ಲೀಷ್ ವಿಷಯದಲ್ಲಿ ಪಾಸಾಗಿದ್ದಾರೆ, 42% ವಿದ್ಯಾರ್ಥಿಗಳು ಗಣಿತದಲ್ಲಿ, 17% ವಿದ್ಯಾರ್ಥಿಗಳು 2 ವಿಷಯಗಳಲ್ಲಿ ಹಾಗಿದ್ದ 2 ವಿಷಯಗಳಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಇದಕ್ಕೂ ಕೂಡ ಇದು ಗಣಗಳ ಮೇಲೆ ಗಣಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಸೊ ಇಲ್ಲಿ ನೋಡಿ, ಇದು ಇಂಗ್ಲೀಷ್, ಇದು ಗಣಿತ. ಇಂಗ್ಲೀಷ್ 52% ವಿದ್ಯಾರ್ಥಿಗಳು ಇಂಗ್ಲೀಷ್ ವಿಷಯದಲ್ಲಿ ಪಾಸಾಗಿದ್ದಾರೆ. 52 17 2ರಲ್ಲೂ ಪಾಸಾಗಿದ್ದಾರೆ. 52 ಅಂದರೆ 52ರಲ್ಲಿ 17 ಹೋದರೆ ಎಷ್ಟಾಗುತ್ತೆ? 35% ಇಂಗ್ಲೀಷ್ನಲ್ಲಿ ಮಾತ್ರ. ಆನಂತರ 42% ಗಣಿತದಲ್ಲಿ, ಅಂದರೆ 42ರಲ್ಲಿ 17 ತಗೋ, ಯಾಕೆ 17 2ರಲ್ಲೂ ಆಗಿದ್ದಾರೆ. ಸೊ 42ರಲ್ಲಿ 17 ತೆಗೆದರೆ ನಿಮಗೆ 25% ಕೇವಲ ಗಣಿತದಲ್ಲಿ ಮಾತ್ರ ಪಾಸಾಗಿದ್ದಾರೆ. 2ರಲ್ಲೂ ಪಾಸಾಗಿರೋರು 17%. ಇವರು 17 ಏನಿದೆ ಇಬ್ಬರಿಗೂ ಸೇರಿದೆ ಇದು. ಹಾಗಿದ್ದರೆ 2 ವಿಷಯಗಳಲ್ಲಿ ಅನುತ್ತೀರ್ಣರಾದವರ ಸಂಖ್ಯೆ ಎಷ್ಟು? ಇಲ್ಲಿ ನೋಡಿ, ಕೇವಲ 35% ಇವರು ಇಂಗ್ಲೀಷ್ ಮಾತ್ರ 35%, ಗಣಿತ ಮಾತ್ರ 25%. ಅಂದರೆ ಇಲ್ಲಿ ಉಳಿದಿರೋದು ಎಷ್ಟಿದೆ ನಮಗೆ? 35 ಇದೆ, ಇದು 25.
ಈ ಇಬ್ಬರು ನೋಡಿ 35 + 25 60 ಆಯಿತು. ಓಕೆ, ಇದು ಒಂದು ಕಡೆ ಇಟ್ಕೊಳ್ಳಿ. ಈ 60 ಅಂದರೆ ಇವರಿಬ್ಬರನ್ನೂ ಕೂಡ ಇವರೇನಿದಾರಲ್ಲ ಇದರಲ್ಲಿ ಇಂಗ್ಲೀಷ್ ಮಾತ್ರ ಪಾಸಾದವರು 35%, ಗಣಿತ ಮಾತ್ರ ಪಾಸಾದವರು 35%. ಎರಡರಲ್ಲೂ ಅಂದರೆ ಗಣಿತ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಪಾಸಾದವರು ಎಷ್ಟು ಜನ ಇದ್ದಾರೆ? 17% ಇದ್ದಾರೆ. ಈಗ ನಾವೇನು ಮಾಡಬೇಕಂದ್ರೆ ಟೋಟಲ್ ಎಷ್ಟಾಯಿತು ನೋಡಿ, 35 25 ಎಷ್ಟಾಯಿತು? 60 ಆಯಿತು. ಪ್ಲಸ್ 17, 35 + 25 ಇದೆಷ್ಟಾಗುತ್ತೆ? 60 + 17, ಸೊ 77% ಆಯಿತು. ಒಟ್ಟು ವಿದ್ಯಾರ್ಥಿಗಳು 100, ಅದರಲ್ಲಿ 77 ತೆಗೆದುಬಿಡಿ, ಸೊ 23%. ಇವರು ಎರಡೂ ವಿಷಯಗಳಲ್ಲಿ ಅನುತ್ತೀರ್ಣರಾದಂಥ ವಿದ್ಯಾರ್ಥಿಗಳ ಸಂಖ್ಯೆ. ಓಕೆ, ಇದನ್ನು ಇನ್ನೊಂದು ರೀತಿಯಲ್ಲಿ ಮಾಡ್ಬೋದು, ಒಂದೇ ರೀತಿ ಸಾಕು ಅನಿಸುತ್ತೆ ನಿಮಗೆ. ಸೊ ಈ ರೀತಿ ನೀವು ಇವು ಕೂಡ ಇದು ಸಂಯೋಗ, ಛೇದನ, ಗಣಗಳ ಒಂದು ಸಂಯೋಗ, ಗಣಗಳ ಛೇದನ, ಆ ಒಂದು ವಿಷಯಗಳ ಮೇಲೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು. ಓಕೆ, ಒಬ್ಬ ವಿದ್ಯಾರ್ಥಿ 6 ವಿಷಯಗಳಲ್ಲಿ ಪರೀಕ್ಷೆ ಬರೀತಾನೆ. ಪ್ರತಿ ಪೇಪರ್ನ ಗರಿಷ್ಠ ಅಂಕಗಳು ಸಮಾನವಾಗಿವೆ. ಈ ಪೇಪರ್ಗಳನ್ನು ಅಂಕಗಳು ಓಕೆ 5 6 ಇದೆಲ್ಲ ಅನುಪಾತಗಳು. 7 8 9 10 ಈ ಒಂದು ಅನುಪಾತಗಳಲ್ಲಿ ಅವನು ಅಂಕಗಳನ್ನು ಪಡೆದಾನೆ ಈ 6 ವಿಷಯಗಳಲ್ಲಿ. ಸೊ ಇಲ್ಲೇನಾಗುತ್ತೆ, ಈಗ ಪ್ರತಿ ಪೇಪರ್ನ ಗರಿಷ್ಠ ಸಮನಾಗಿವೆ. ಓಕೆ, ಅವನು 60% ಅಂಕಗಳನ್ನು ಗಳಿಸಿದಾನೆ. ಅಂದರೆ 60% ಅಂದರೆ ಎಷ್ಟಾಯಿತು? 600 ಅಂದರೆ 360 ಅಂಕಗಳನ್ನು ಪಡೆದಾನೆ. ಒಟ್ಟಾರೆ ಆತ ಪಡೆದಿರೋದು 360 ಅಂಕಗಳು. ಅಂದರೆ 6 ವಿಷಯಗಳಿಗೆ 60 ಅಂದರೆ 360 ಆಗುತ್ತೆ. 6 × 60% ತೊಗೊಂಡಿದ್ದಾನಲ್ಲ. ಸೊ ಈ 360ಅನ್ನು 45ರಿಂದ ಭಾಗಿಸಿ ಎಷ್ಟು ಬರುತ್ತೆ ನಿಮಗೆ? 45ರಿಂದ ಭಾಗಿಸಿದ್ರೆ ನಿಮಗೆ 8 ಇಲ್ಲೇ 40, 8 4 32. ಸೊ 8 ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಬರುತ್ತೆ. ಈ 8ಅನ್ನು ಈ ಪ್ರತಿಯೊಂದು ಅನುಪಾತಗಳ ಘಟಕಕ್ಕೆ ಗುಣಿಸಿದಾಗ ನಿಮಗೆ ಆತ ಆಯಾ ವಿಷಯಗಳಲ್ಲಿ ಪಡೆದಂಥ ಒಟ್ಟು ಅಂಕಗಳು ಸಿಗುತ್ತೆ. ಫಾರ್ ಎಕ್ಸಾಂಪಲ್ 8 ಇಲ್ಲೇ 40, ಈ ಪತ್ರಿಕೆಯಲ್ಲಿ ಆತ 40 ಅಂಕಗಳನ್ನು ಗಳಿಸಿದ್ದಾನೆ, ಈ ಪತ್ರಿಕೆಯಲ್ಲಿ 48. ಸೊ ಇದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಇದನ್ನು ಪ್ರತಿಯೊಂದು ಈ ಅನುಪಾತಗಳ ಘಟಕಕ್ಕೆ ಗುಣಿಸಿದಾಗ ನಿಮಗೆ ಆಯಾ ವಿಷಯಗಳಲ್ಲಿನ ಒಟ್ಟು ಅಂಕಗಳು ಸಿಗುತ್ತೆ. ಸೊ ಇಲ್ಲಿರೋ ಪ್ರಶ್ನೆ ಏನಂದರೆ, ಎಷ್ಟು ಪೇಪರ್ಗಳಲ್ಲಿ ಆ ವಿದ್ಯಾರ್ಥಿ ಗರಿಷ್ಠ ಅಂಕದ 60%ಕ್ಕಿಂತ ಕಡಿಮೆ ಪಡೆದಿದ್ದಾನೆ? ಇದು ನೋಡಿ, ಇದು ಮೀನ್ ಎವರೇಜ್ ಅಂತ ಹೇಳ್ತೀವಿ. ಒಂದಿಷ್ಟು ಮೌಲ್ಯಗಳನ್ನು ಕೊಟ್ಟಾಗ, ಒಂದು 8 10 20 ಮೌಲ್ಯಗಳನ್ನು ಕೊಟ್ಟಿರ್ತಾರೆ. ಅವುಗಳನ್ನು ಹೀಗೆ ಜೋಡಿಸಿದಾಗ, ಒಂದು ಸಾಲಿನಲ್ಲಿ ಜೋಡಿಸಿ ಮಧ್ಯೆ ಬರುವಂಥ ಏನು ಮೌಲ್ಯ ಇರುತ್ತಲ್ಲ, ಅದು ಆ ಒಂದು ಒಟ್ಟಾರೆ ಮೌಲ್ಯಗಳ ಒಂದು ಮೀನ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಅಥವಾ ಸರಾಸರಿ ಅಂತ ಹೇಳ್ತೀವಿ. 5 6 7 ಮತ್ತು 7 ಇದರ ಒಂದು ಮೀನ್ ವ್ಯಾಲ್ಯೂ 7.5 ಇದೆ. 8ರಿಂದ ಗುಣಿಸಿ ಇದಕ್ಕೆ 8 7 56, 8 ಇಲ್ಲೇ 40 ಅಂದರೆ 4.5 ಇದೆ. ಇದು 56 4 60 ಆಯಿತು. ಸೊ ಇಲ್ಲಿ 60 7.5 ಇದ್ದರೆ 60 ಅಂಕ ಇದ್ದಂಗೆ. 60ಗಿಂತ ಕಡಿಮೆ ತೊಗೊಂಡಿರೋದು ಎಷ್ಟು ಜನ ಇದ್ದಾರೆ ಅಂದರೆ 3 ಜನ ಇದ್ದಾರೆ. 5 6 7. ಓಕೆ, ಇದು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. 5 ಅಂದರೆ 8 40 ಅಂಕ ಆಯಿತು, 8 6 48 ಅಂಕ ಆಯಿತು, 8 7 56 ಅಂಕ ಆಯಿತು, 8 8 64 ಅಂಕ ಆಯಿತು. ಅಂದರೆ ಇದು 60ರ ಮೇಲೆ ಹೋಯ್ತು ಇದು. ಸೊ 60ರ ಕೆಳಗೆ ಅಂಕಗಳನ್ನು ಪಡೆದವರ ಸಂಖ್ಯೆ, ಆತ ಪಡೆದಂಥ ಪತ್ರಿಕೆಗಳ ಸಂಖ್ಯೆ 3, ಈ 3. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಒಬ್ಬ ಶಿಕ್ಷಕ ಮತ್ತು 3 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 20 ವರ್ಷಗಳು. ಅಂದರೆ 3 + 4 ಆಯಿತು, 4 20 80 ವರ್ಷ ಆಯಿತು. ಒಬ್ಬ ಶಿಕ್ಷಕ, ಟೀಚರ್ ಅಂತ ತಗೋಣ, ಪ್ಲಸ್ 3 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 20 ವರ್ಷಗಳು. 3 ವಿದ್ಯಾರ್ಥಿಗಳು ಒಂದೇ ವಯಸ್ಸಿನವರಾಗಿದ್ದಾರೆ, ಎಕ್ಸ್ ಅಂತ ಇಟ್ಕೊಳ್ಳೋಣ. ಸೊ 3x ಇದೇನಿದೆಲ್ಲ ಇದು ಒಟ್ಟು ವಿದ್ಯಾರ್ಥಿಗಳು ಅವರ ಎಲ್ಲ ವಯಸ್ಸುಗಳು ಸಮ ಇರೋದ್ರಿಂದ ಎಕ್ಸ್ ಅಂತ ತಗೊಳ್ತೀನಿ. 3 ವಿದ್ಯಾರ್ಥಿಗಳಿದ್ದಾರೆ, 3x + ಟೀಚರ್ ಅವ್ರ ವಯಸ್ಸು, ಇವೆಲ್ಲವನ್ನು ಸೇರಿದರೆ 80 ವಯಸ್ಸಾಗುತ್ತೆ ಈ ಎಲ್ಲ ಸೇರಿಸಿದಾಗ. ಓಕೆ, ನೆಕ್ಸ್ಟ್ ಏನು ಹೇಳ್ತಾರೆ, ಶಿಕ್ಷಕ ಮತ್ತು ಪ್ರತಿ ವಿದ್ಯಾರ್ಥಿಯ ವಯಸ್ಸಿನ ಅಂತರ 20 ವರ್ಷಗಳಾಗಿದ್ದಲ್ಲಿ, ಶಿಕ್ಷಕ ಮತ್ತು ಪ್ರತಿ ವಿದ್ಯಾರ್ಥಿ ಅಂದರೆ ಟಿ, ಪ್ರತಿ ವಿದ್ಯಾರ್ಥಿಯ ಒಂದು ಇದನ್ನು ಹೇಳ್ತಾರೆ ನಿಮಗೇನು ವಯಸ್ಸು, ಆ ಪ್ರತಿ ವಿದ್ಯಾರ್ಥಿಯ ವಯಸ್ಸಿನ ಮಧ್ಯೆ ಅಂದರೆ ನಡುವೆ
ಶಿಕ್ಷಕನ ಮತ್ತು ವಿದ್ಯಾರ್ಥಿಯ ವಯಸ್ಸಿನ ನಡುವೆ ಇರುವಂಥ ಅಂತರ 20 ವರ್ಷಗಳು. ಅಂದರೆ ಸಪೋಸ್ ವಿದ್ಯಾರ್ಥಿಯ ವಯಸ್ಸು 20 ಆಗಿದ್ದರೆ ಶಿಕ್ಷಕರ ವಯಸ್ಸು 40 ಆಗಿರುತ್ತೆ ಅಂತ ಅರ್ಥ. ಸೊ ಈ ರೀತಿ ತೆಗೆದುಕೊಂಡಾಗ ಇಲ್ಲಿ ನಮಗೆ ಇನ್ನೊಂದು t-x, ಇದು ಒಬ್ಬ ವಿದ್ಯಾರ್ಥಿಯ ವಯಸ್ಸು x ಈಕ್ವಲ್ಸ್ ಎಷ್ಟು ಅಂತ ಹೇಳ್ತಾರೆ 20. ನಮಗೆ ಈ ರೀತಿ 2 ಸಮೀಕರಣಗಳು ಸಿಗುತ್ತೆ. ಇವೆರಡನ್ನು ನಾವು ಬಿಡಿಸಿದಾಗ ಉತ್ತರ ಸುಲಭ. ಇಲ್ಲಿ ನೋಡಿ 2 ಸಮೀಕರಣ ಬಿಡಿಸೋದು ಹೇಗೆ, ಟಿ ಇದೆ, ಟಿ ಬೇಡ, ಅಂದರೆ 3x ಕಂಡುಹಿಡಿಬೋದು ನಾವು. ಅಂದರೆ ಇದರಲ್ಲಿ ಇದನ್ನು ಇದೆಲ್ಲ ಕಳೆಯೋಣ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ, ಇದು ಪ್ಲಸ್ ಇದು ಮೈನಸ್ ಆಗುತ್ತೆ, ಅಂದರೆ ಪ್ಲಸ್ ಟಿ ಮೈನಸ್ ಟಿ ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ 3x ಪ್ಲಸ್ x 4x ಆಯಿತು. 80-20, ಇಲ್ಲಿ ಮೈನಸ್ ಇದೆ, 80-20 60 ಆಯಿತು. ಇದರರ್ಥ x ಈಕ್ವಲ್ಸ್ 60/4 ಅಂದರೆ 15 ವರ್ಷ. x ಈಕ್ವಲ್ಸ್ 15 ಅಂದರೆ ಪ್ರತಿ ವಿದ್ಯಾರ್ಥಿಯ ವಯಸ್ಸು 15 ಮತ್ತು ಟೀಚರ್ ಅವರ ವಯಸ್ಸು ಮತ್ತು ವಿದ್ಯಾರ್ಥಿಯ ವಯಸ್ಸಿಗೆ ಇರುವ ಅಂತರ 20 ಅಂದರೆ 20, ಇದಕ್ಕೆ ಸೇರಿಸಿದರೆ 35. ಶಿಕ್ಷಕರ ಒಂದು ವಯಸ್ಸು 35. ಇದು ಉತ್ತರ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಓಕೆ, ಮುಂದಿನ ಪ್ರಶ್ನೆ ಏನಿದೆ ಅದನ್ನು ನೋಡಿ. ನಿಮ್ಮ ಬಳಿ 7.5 ಅಡಿ ಹಾಗೂ 3.5 ಅಡಿ ಉದ್ದದ 2 ಕೋಲುಗಳಿವೆ. ಇವುಗಳಿಂದ ನೀವು ಅಳೆಯಬಹುದಾದ ಕನಿಷ್ಠ ಉದ್ದ ಎಷ್ಟು? ಈ ಪ್ರಶ್ನೆ ಸ್ವಲ್ಪ ತಪ್ಪಾಗಿ ಕೊಟ್ಟಿದ್ದಾನೆ ಅವನು. ಇಲ್ಲಿ ಏನು ಮಾಡಬೇಕೆಂದ್ರೆ ಅವನು ಮಸ ಮೇಲೆ ಕೇಳಿರುವಂಥ ಪ್ರಶ್ನೆ ಇದು. ಒಂದು ಸಣ್ಣ ಬದಲಾವಣೆ ಆಗಬೇಕಿಲ್ಲಿ. ಏನಂದರೆ ಈ 2 ಕೋಲುಗಳು ಅಳೆಯಬಹುದಾದಂಥ ಕನಿಷ್ಠ ಉದ್ದ ಎಷ್ಟು ಅನ್ನೋದು ಬರಬೇಕಿತ್ತು. ಇವುಗಳಿಂದ ನೀವು ಅಳೆಯಬಹುದಾದ ಕನಿಷ್ಠ ಉದ್ದ ಎಷ್ಟು ಅಂದರೆ ಎಷ್ಟಾದ್ರೂ ಆಗ್ಬೋದು. ಅಂದರೆ ಈ ಅವು 2 ಕೂಡ ಅಳಿಬಹುದು. ಓಕೆ, ಸೊ ಆ ಉದ್ದ ಯಾವುದು ಅಂತ, ಇದು ಮಸ ಮೇಲೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ. ಇಲ್ಲಿ ನೋಡಿ 7.5 ಅನ್ನೋದು ಒಂದು ಕೋಲಿನ ಉದ್ದ, ಇನ್ನೊಂದು ಕೋಲಿನ ಉದ್ದ 3.25. ಇದು ಭಿನ್ನರಾಶಿ, ದಶಮಾಂಶವನ್ನು ಭಿನ್ನರಾಶಿಗೆ ಪರಿವರ್ತಿಸಿ ನೀವು ಮಸ ಕಂಡುಹಿಡಿಯಬಹುದು. ಭಿನ್ನರಾಶಿಯ ಮಸ ಕಂಡುಹಿಡಿಯೋದು ಹೇಗೆ? ಮೊದಲು ಇದನ್ನು ಭಿನ್ನರಾಶಿಗೆ ಪರಿವರ್ತಿಸಿ. 7.5 ಅಂದರೆ 15/2. ಓಕೆ, 3.25 ಅಂದರೆ ಇದು ನೋಡಿ, 325 ಕೆಳಗಡೆ 100 ಆಗುತ್ತೆ. ಸೊ ಇದೆಲ್ಲ ಏನಾದರೂ 5 20, 5 6 30, 5 5 ಮತ್ತು ಇದನ್ನು ನೀವು ಭಾಗಿಸ್ಬೋದು. 5 4 20, 5 13 20. ಸೊ 13/2. ಈ ಒಂದು ದಶಮಾಂಶ ಸಂಖ್ಯೆಯ ಭಿನ್ನರಾಶಿ ರೂಪ 13/4. 7.5 ಈ ದಶಮಾಂಶ ಸಂಖ್ಯೆಯ ಭಿನ್ನರಾಶಿಯ ರೂಪ 15/2. ಸೊ ಈಗ ಈ 2 ಸಂಖ್ಯೆಗಳ ಮಸ ಕಂಡುಹಿಡಬೇಕು ನಾವು. HCF ಅಂತ ಹೇಳ್ತೀವಿ. HCF ಆಫ್ 15/2 ಆ್ಯಂಡ್ 13/4. ಹೇಗೆ ಕಂಡುಹಿಡ್ತೀರಾ? HCF ಭಿನ್ನರಾಶಿಯ ಒಂದು ಮಸ ಕಂಡುಹಿಡುವಾಗ HCF ಆಫ್ ಗಿವನ್ ನಂಬರ್, ಯಾವುದೇ 2 ನಂಬರ್ ಇರುತ್ತೆ, ಡಿವೈಡೆಡ್ ಬೈ LCM ಆಫ್ ದೋಸ್ 2 ನಂಬರ್ಸ್. ಇದು ಒಂದು ಸೂತ್ರ. ಅದೇ ಥರ ಲಸ LCM ಅಂದರೆ ಲಸ ಭಿನ್ನರಾಶಿಯ ಲಸ ಕಂಡುಹಿಡುವಾಗ ಇದು ಉಲ್ಟಾ ಆಗುತ್ತೆ ಅಷ್ಟೇ. LCM ಮೇಲೆ ಬರುತ್ತೆ, HCF ಕೆಳಗಡೆ ಬರುತ್ತೆ. ಸೊ ಇಲ್ಲಿ 15/2 ಮತ್ತು 13/4 ಇವುಗಳ ಮೊದಲು ಭಿನ್ನರಾಶಿ ಅಂದರೆ 15 ಮತ್ತು 13 ಇವುಗಳ ಒಂದು ಮಸ 1 ಆಗುತ್ತೆ. 2 ಮತ್ತು 4ರ ಲಸ 4 ಆಗುತ್ತೆ. ಲಸ ಕಂಡುಹಿಡಿಯೋದು ಗೊತ್ತಲ್ಲ ನಿಮಗೆ. 2 4 ಇದರ ಲಸ ಅಂದರೆ ಅಪವರ್ತನದ ಮುಖಾಂತರ, ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಹೇಳ್ತೀವಿ. ಸೊ 2 2 1 2 2 2 4, ಆಮೇಲೆ ಇವೆಲ್ಲವನ್ನು ಗುಣಿಸಿ 2 1 2 2 2 4. ಸೊ ಇದು ಲಸ. ಏನಿದೆಲ್ಲ ಇದು 15 13 ಇವುಗಳು ನೋಡಿ ಯಾವುದು ಭಾಗ ಹೋಗಲ್ಲ, 1ರಿಂದ ಮಾತ್ರ, 1 15 1 13. ಸೊ 1 ಮಸ. ಸೊ ಒಟ್ಟಾರೆ ಈ ಒಂದು ಭಿನ್ನರಾಶಿಯ HCF 1/4. 1/4 ಅಂದರೆ ಏನು? ಕಾಲು ಭಾಗ ಅಂದರೆ 0.25. ಸೊ ಇದು ಇಲ್ಲಿರುವಂಥ ಉತ್ತರ, ಇದಕ್ಕೆ ಬೇಕಾದಂಥ ಉತ್ತರ 0.25. ಸ್ನೇಹಿತರೆ, ನಾನು ಸದ್ಯಕ್ಕೆ ಇದನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಮುಂದಿನ ಒಂದು ವಿಡಿಯೋದಲ್ಲಿ ಉಳಿದ ಪ್ರಶ್ನೆಗಳನ್ನು ಬಿಡಿಸ್ತೀನಿ. ಧನ್ಯವಾದಗಳು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ
ಮತ್ತು ನನ್ನ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಜೀನಿಯಸ್ ಬುಕ್ಸ್ ಕ್ಲಾಸಸ್ ಫಾರ್ ಆಲ್ ಎಕ್ಸಾಮ್ಸ್. ಮುಂದಿನ ಒಂದು ವಿಡಿಯೋದಲ್ಲಿ ಉಳಿದ ಇನ್ನೂ ಕೆಲವು ಪ್ರಶ್ನೆಗಳಿದೆ, ಅದನ್ನು ನಿಮಗೆ ಮುಗಿಸ್ತೀನಿ ನಾನು. ಓಕೆ, ಧನ್ಯವಾದ.